It's important for that bad water to go out. ಅದರ ಮುಖ್ಯವಾಗಿರುವ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಅದು ಹೊಲಸಾದ ನೀರು ಆ ಬಾಟಲಿನ ಹೊರಗಡೆ ಅದು ಹೋಗಬೇಕು. All you need is to open the lid. ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಬಾಟಲಿನ ಒಂದು ಕ್ಯಾಪ್ ತೆಗೆಯಬೇಕು. That's why Bible says we have to open our heart for God, for the Holy Spirit to come in. ಅದೇ ಬೈಬಲ್ ಹೇಳುತ್ತದೆ ಪವಿತ್ರಾತ್ಮನು ಬರುವುದಕ್ಕಾಗಿ ನಾವು ನಮ್ಮ ಹೃದಯವನ್ನು ಬಾಟಲಿನ ಮುಚ್ಚಳ ತೆಗೆದ ಹಾಗೆ ನಮ್ಮ ಹೃದಯವನ್ನು ಪವಿತ್ರಾತ್ಮನಿಗಾಗಿ ತೆರೆಯಬೇಕು. And Christ comes in. ಆವಾಗ ಯೇಸು ಕ್ರಿಸ್ತನು ಒಳಗಡೆ ಬರ್ತಾನೆ. And he changes our life. ನಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತಾನೆ. And after some time the bad water is gone. Now the bottle also has good water in it. This is what happens when you receive Jesus into your life. ನಮ್ಮ ಜೀವಿತದಲ್ಲಿ ಯೇಸುವನ್ನು ಸ್ವೀಕರಿಸಿದಾಗ ಇದೇ ಕಾರ್ಯ ನಡೆಯುತ್ತದೆ. But what happens to your mind? ಆದರೆ ನಿಮ್ಮ ಮನಸ್ಸಿಗೆ ಏನಾಗ್ತದೆ? Your mind doesn't get saved at that time. Your mind is still the old mind. ನಿಮ್ಮ ಮನಸ್ಸು ಇನ್ನೂ ಹಳೆಯ ಮನಸ್ಸಾಗಿದೆ. Everything you have heard, everything you have studied, everything you have seen is still in your mind. ಏನೆಲ್ಲ ನೀವು ಕೇಳಿದ್ದೀರಿ, ಏನೆಲ್ಲ ಓದಿದ್ದೀರಿ ಅದೆಲ್ಲವೂ ಕೂಡ ಈಗಲೂ ನಿಮ್ಮ ಮನಸ್ಸಿನಲ್ಲಿ ಇದೆ. And many times every decision you make is also going to come from that mind. ಅನೇಕ ಸಲ ನೀವು ಏನೆಲ್ಲ ತೀರ್ಮಾನಗಳನ್ನು ಮಾಡ್ತೀರೋ ಅದೆಲ್ಲವೂ ಆ ಒಂದು ಮನಸ್ಸಿನಿಂದಲೇ ಬರುತ್ತದೆ. Now this is very important for us to understand. ಇದು ತಿಳಿದುಕೊಳ್ಳೋದಕ್ಕಾಗಿ ಬಹಳ ಮುಖ್ಯವಾಗಿದೆ. This can change your life. ಇದು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. Because see, God's plan for your life can only be fulfilled when you renew your mind. ಯಾವಾಗ ನಿಮ್ಮ ಮನಸ್ಸನ್ನು ನೂತನ ಪಡಿಸುತ್ತೀರೋ ಆವಾಗ ಮಾತ್ರ ದೇವರ ಚಿತ್ತಕ್ಕೆ ಅನುಸಾರವಾಗಿ ನೀವು ನಡೆಯುತ್ತೀರಿ ಅಥವಾ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. Hallelujah. Hallelujah. See, you don't have to be born in a very rich family. ನೀವು ಬಹಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬೇಕಾಗಿಲ್ಲ. You don't have to have, your IQ doesn't have to be so high. ನಿಮ್ಮ ಒಂದು ಬುದ್ಧಿಮಟ್ಟ ಇನ್ನೂ ಹೆಚ್ಚಾಗಬೇಕೆಂಬುದಾಗಿ ಅದರ ಅರ್ಥ ಅಲ್ಲ. If you can have your mind renewed by God, you can achieve everything God has purpose for you. ದೇವರು ಕೊಡುವಂತದೆಲ್ಲವನ್ನು ನೀವು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗ್ತೀರಿ. Enemy knows this very well. Very well. ಶೈತಾನನಿಗೆ ಇದು ಗೊತ್ತು. He knows if he can control your thoughts, your mind, ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಬಹುದು ಎಂಬುದಾಗಿ ಶೈತಾನನಿಗೆ ಗೊತ್ತು. he can control your life. ನಿಮ್ಮ ಜೀವಿತವನ್ನು ಕೂಡ ಆತನ ಹಿಡಿತದಲ್ಲಿ ಇಟ್ಕೊಳ್ತಾನೆ. Doing through Pastor Binu and the family and the team in that part of our nation. ಪಾಸ್ಟರ್ ಬಿನು ಅವರ ಕುಟುಂಬ ಮತ್ತು ಅವರ ಮೂಲಕ ಕರ್ತನು ಏನೆಲ್ಲ ಕಾರ್ಯ ಆ ಭಾಗದಲ್ಲಿ ಮಾಡ್ತಾ ಇದ್ದಾನೋ ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. And it's so good to have Pastor Binu with his better half. ಮತ್ತೆ ಪಾಸ್ಟರ್ ಬಿನು ಅವರು ತಮ್ಮ ಬೆಟರ್ ಹಾಫ್ ಒಟ್ಟಿಗೆ ನಮ್ಮ ಮಧ್ಯದಲ್ಲಿ ಇರುವುದು ಬಹಳ ಉತ್ತಮವಾಗಿದೆ. It's so great privilege to have Pastor Binu and Sister Dina here. ಪಾಸ್ಟರ್ ಬಿನು ಮತ್ತೆ ಸಿಸ್ಟರ್ ದೀನಾ ಅವರು ನಮ್ಮ ಮಧ್ಯದಲ್ಲಿ ಇರುವುದು ಎಷ್ಟು ಒಂದು ಸೌಭಾಗ್ಯವಾಗಿದೆ. I request Pastor Sebastian to please come forward, the senior pastor of our Belgaum church, and facilitate Pastor Binu and the family. Big round of applause. ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ನಾವು We are happy ತಟ್ಟೋಣ. that you are here. आप इधर हैं, हमें बहुत खुशी होती ನೀವು है. ನಮ್ಮ ಮಧ್ಯದಲ್ಲಿ ಇರುವುದು ನಮಗೆ ಬಹಳ ಸಂತೋಷವಾಗಿದೆ. और एक बार जोरदार ಇನ್ನೊಂದು ಸಾರಿ ಒಂದು ಗಟ್ಟಿಯಾದ ಚಪ್ಪಾಳೆಯನ್ನು ತಟ್ಟೋಣ. What a great joy, what a great blessing and privilege for me and my wife. ನನಗೂ ನನ್ನ ಹೆಂಡತಿಗೂ ನಿಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಾನು ನಿಜವಾಗಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. And it was really amazing to honor all the servants of God. ಎಲ್ಲ ದೇವರ ಸೇವಕರನ್ನು ಸನ್ಮಾನಿಸಿದ್ದು ನೋಡಿ ನನಗೆ ನಿಜವಾಗಿಯೂ ಬಹಳ ಸಂತೋಷವಾಯಿತು. And from the depth of my heart, I have a lot of respect and honor for Pastor Mullah, Pastor Nuruddin Mullah and his wife Phoebe. ನನ್ನ ಹೃದಯದ ಅಂತರಾಳದಿಂದ ಇಲ್ಲಿರುವಂಥ ಹಿರಿಯ ಸೇವಕರಾಗಿರುವಂಥ ಪಾಸ್ಟರ್ ನೂರುದ್ದೀನ್ ಮುಲ್ಲಾ ಮತ್ತು ಸಹೋದರಿ ಫಿಬಿ ಮುಲ್ಲಾ ಅವರ ಬಗ್ಗೆ ನನಗೆ ಬಹಳ ಆದರಣೆ ಗೌರವ ಇರುವಂತದ್ದಾಗಿದೆ. ಇಲ್ಲಿ ಬಂದು ಸೇವೆ ಸಲ್ಲಿಸುವುದಕ್ಕಾಗಿ ನಿಜವಾಗಿ ನನಗೆ ಬಹಳ ಅನುಗ್ರಹವಾಗಿದೆ. And other pastors are here, I believe, in this church. ಇನ್ನು ನಂಬುತ್ತೇನೆ ಇವತ್ತು ಬೇರೆ ಸಭೆಯವರು ಕೂಡ ಸಭಾಪಾಲಕರು ಕೂಡ ಬಂದಿದ್ದಾರೆ. And I also want to honor all the pastors who have come from different churches, brought your young people here, and we really honor you for being here. ಬೇರೆ ಬೇರೆ ಸಭೆಗಳಿಂದ ತಮ್ಮ ವಿಶ್ವಾಸಗಳನ್ನು ತಮ್ಮ ಯೌವನಸ್ಥರನ್ನು ಕರೆದುಕೊಂಡು ಬಂದಿದ್ದಕ್ಕಾಗಿ ನಿಜವಾಗಿ ನಾವು ನಿಮಗೆ ಸನ್ಮಾನಿಸುವರಾಗಿದ್ದೇವೆ, ಗೌರವ ಸಲ್ಲಿಸುವರಾಗಿದ್ದೇವೆ. And guys, can we put our hands together for our worship team who led us in worship today? ಆರಾಧನೆಯಲ್ಲಿ ನಡೆಸಿದಂತ ಆರಾಧನಾ ತಂಡಕ್ಕೆ ನಾವು ಚಪ್ಪಾಳೆ ತಟ್ಟೋಣ. Hallelujah. Amazing bunch of young people that God is raising up to lead a generation into God's presence. ದೇವರ ಸಾನ್ನಿಧ್ಯದಲ್ಲಿ ದೇವರ ರಾಜ್ಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ಯುವಕ ಯುವತಿಯರನ್ನು
ದೇವರು ನಡೆಸುತ್ತಾ ಇದ್ದಾನೆ. I know, this is a youth conference. ನನಗೆ ಗೊತ್ತು ಇದು ಒಂದು ಯೌವನಸ್ಥರ ಕೂಟವಾಗಿದೆ. And I'm amazed and I am really excited to be among so many young people. ಈ ರೀತಿಯಾಗಿ ಅನೇಕ ಯೌವನಸ್ಥರ ಮಧ್ಯದಲ್ಲಿ ಬರುವುದಕ್ಕಾಗಿ ನಿಜವಾಗಿ ನಾನು ಬಹಳ ಪುಳಿಕಿತನಾಗಿದ್ದೇನೆ, ಬಹಳ ಉತ್ಸಾಹವುಳ್ಳವನಾಗಿದ್ದೇನೆ. And I was asking Pastor Nuruddin Mullah, Pastor, today is it a working day here in Karnataka? ಪಾಸ್ಟರ್ ನೂರುದ್ದೀನ್ ಮುಲ್ಲಾ ಅವರಿಗೆ ನಾನು ಇವತ್ತು ಕೇಳ್ತಾ ಇದ್ದೆ, ಕರ್ನಾಟಕದಲ್ಲಿ ಇವತ್ತು ನಿಜವಾಗಿಯೂ ಒಂದು ರಜೆ ಇಲ್ಲದೇ ಇರುವ ದಿನವಾಗಿದೆಯಾ? He said yes, it is a working day. That is why the crowd is not as big as we expected. ಹೌದು, ಇವತ್ತು ನಿಜವಾಗಿಯೂ ಇವತ್ತು ರಜೆ ಇಲ್ಲ, ಅದಕ್ಕಾಗಿ ಜನರು ಬರುವಷ್ಟು ರೀತಿಯಲ್ಲಿ ನಾವು ಅಪೇಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವರು ಹೇಳಿದರು. So I have an honest question to ask you. ನಾನು ನಿಮಗೆ ಒಂದು ಪ್ರಾಮಾಣಿಕವಾದ ಪ್ರಶ್ನೆಯನ್ನು ಮಾಡ್ತೇನೆ. How many of you bunked school or college to be here today? ಇಲ್ಲಿ ಇರುವುದಕ್ಕಾಗಿ ಎಷ್ಟು ಜನರು ನಿಮ್ಮ ಕಾಲೇಜ್ ಸ್ಕೂಲ್ ತಪ್ಪಿಸಿ ಬಂದಿದ್ದೀರಿ? See, people are clapping for you for bunking school. ಶಾಲೆ ತಪ್ಪಿಸಿ ಕಾಲೇಜ್ ತಪ್ಪಿಸಿ ಬಂದದಕ್ಕಾಗಿ ಚಪ್ಪಾಳೆ ಹೊಡಿತಾ ಇದ್ದಾರೆ ನಿಮಗೆ. This is, I think, the first time you probably received an applause for bunking school. ಬಹುಶಃ ಈ ರೀತಿಯಾದ ಒಂದು ಚಪ್ಪಾಳೆ ಶಾಲೆ ಮತ್ತು ನಿಮ್ಮ ಕಾಲೇಜ್ ತಪ್ಪಿಸಿ ಬಂದಿದ್ದರಿಂದ ನಿಮಗೆ ಚಪ್ಪಾಳೆ ಸಿಕ್ಕಿರಬಹುದು. Well, I don't know whether to congratulate you or to kind of scold you. ನಾನು ನಿಜವಾಗಿ ನಿಮ್ಮನ್ನು ಈ ವಿಷಯಕ್ಕಾಗಿ ಅಭಿನಂದಿಸುವನಾಗಿದ್ದೇನೆ. But yes, definitely we are congratulating you today. ನಿಜವಾಗಿಯೂ ನಾನು ನಿಮಗೆ ಈ ವಿಷಯಕ್ಕಾಗಿ ಅಭಿನಂದಿಸುತ್ತೇನೆ. Because definitely this is also very much a part of your grooming, your molding, your upbringing. ಈ ದಿನವೂ ಕೂಡ ನಿಮ್ಮ ಜೀವಿತದಲ್ಲಿ ಸರಿಪಡಿಸಿಕೊಳ್ಳುವಂಥದ್ದು, ದೇವರ ಒಂದು ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅನುಕೂಲವಾಗುವಂತ ಒಂದು ದಿನವಾಗಿದೆ ಇವತ್ತು. When you go back from here, ನಾವು ಇಲ್ಲಿಂದ ಹಿಂತಿರುಗಿ ಹೋಗುವಾಗ you have entered through these doors or many doors to get here. ಇಲ್ಲಿ ಬರುವುದಕ್ಕಾಗಿ ಅನೇಕ ಮಾರ್ಗಗಳಿಂದ ಬಂದು ಈ ಬಾಗಿಲಿನಿಂದ ಪ್ರವೇಶ ಮಾಡಿದ್ದೀರಿ. When people ask you, ಜನರು ನಿಮ್ಮನ್ನು ಕೇಳುವಾಗ, you went for a youth camp, ನೀವು ಯೂತ್ ಮೀಟಿಂಗಿಗೆ ಹೋಗಿದ್ರಿ, did you get your treatment? ನಿಮಗೆ ಟ್ರೀಟ್ಮೆಂಟ್ ಸಿಕ್ಕಿತಾ? We have to say, ನಾವು ಹೇಳಬೇಕು, yes, I got my treatment. ಹೌದು, ನನಗೆ ಚಿಕಿತ್ಸೆ ಸಿಕ್ಕಿತು. God spoke to me. ದೇವರು ನನ್ನೊಂದಿಗೆ ಮಾತಾಡಿದ. I went with problems, I went with burdens, but I'm come back free. ನಾನು ಸಮಸ್ಯೆಗಳಿಂದ ಕಷ್ಟಗಳಿಂದ ಹೋದೆ, ಆದ್ರೆ ಬರುವಾಗ ಫ್ರೀಯಾಗಿ ಹೊರಗಡೆ ಬರ್ತಾ ಇದ್ದೇನೆ. Not to say the message was good, the food was good, the worship was good. ಅಲ್ಲಿ ಒಂದು ಊಟ ಸರಿಯಾಗಿತ್ತು, ಸಂದೇಶ ಸರಿಯಾಗಿತ್ತು, ಆರಾಧನೆ ಚೆನ್ನಾಗಿತ್ತು ಎಂಬುದಾಗಿ ಹೇಳುವುದಕ್ಕಾಗಿ ಅಲ್ಲ. But we have to go back saying, yes, God did something in my life. ಹೌದು, ದೇವರು ನನ್ನ ಜೀವಿತದಲ್ಲಿ ಏನೋ ಮಾಡಿದ್ದಾನೆ ಎಂಬುದಾಗಿ ಹೇಳುವುದಕ್ಕಾಗಿ ನಾವು ಹೋಗ್ತಾ ಇದ್ದೇವೆ. God has put something in my heart to share with us. ನಿಮ್ಮೊಂದಿಗೆ ಹಂಚುವುದಕ್ಕಾಗಿ ದೇವರು ಒಂದು ವಾಕ್ಯವನ್ನು ನನ್ನ ಹೃದಯದಲ್ಲಿ ಹಾಕಿದ್ದಾನೆ. Hallelujah. Hallelujah. Amen. See, this is very important. ಇದು ಬಹಳ ಮುಖ್ಯವಾಗಿದೆ. And that's the truth. ಅದು ಸತ್ಯವೂ ಕೂಡ. That God has a better plan for your life. ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಟಿದ್ದಾನೆ ನಿಮ್ಮ ಭವಿಷ್ಯಕ್ಕಾಗಿ. But there is also a villain in our story. ಅದೇ ಸಮಯದಲ್ಲಿ ನಮ್ಮ ಒಂದು ಜೀವಿತದ ಕಥೆಯಲ್ಲಿ ಒಬ್ಬ ಖಳನಾಯಕನಿದ್ದಾನೆ, ವಿಲನ್ ಇದ್ದಾನೆ. What he says is, God has no plan for your life. ಅವನೇನು ಹೇಳ್ತಾನೆ, ದೇವರು ನಿನ್ನ ಜೀವಿತದಲ್ಲಿ ಯಾವುದೇ ಆಲೋಚನೆಗಳಾಗಲಿ ಉದ್ದೇಶಗಳನ್ನಾಗಿ ಇಟ್ಟಿಲ್ಲ. He always talks in your ears. ಯಾವಾಗಲೂ ನಿಮ್ಮ ಕಿವಿಗಳಲ್ಲಿ ಮಾತನಾಡ್ತಾನೆ. He always brings thoughts in your mind. ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯಾದ ಕೆಟ್ಟ ಆಲೋಚನೆಗಳನ್ನು ತರ್ತಾನೆ. If God loved you so much, why all these things are happening in your life? ದೇವರು ಎಷ್ಟು ನಿನ್ನನ್ನು ಪ್ರೀತಿ ಮಾಡುವುದಾದ್ರೆ ಈ ಲೋಕದಲ್ಲಿ ಮತ್ತು ನಿನಗೆ ಯಾಕೆ ಇಷ್ಟೆಲ್ಲ ಕೆಟ್ಟ ಸಂಗತಿ ನಡೀತಾ ಇದೆ? Yeah, we all have that, right? ನಮಗೆಲ್ಲ ಇದೆ ಅಲ್ಲ ಮನಸ್ಸಿನಲ್ಲಿ. Yeah, I even have that even now. ಈಗಲೂ ಕೂಡ ಆ ಒಂದು ಚಿಂತೆ ನನಗೂ ಈಗಲೂ ಇದೆ. That is not going to go away. ಆದರೆ ಅದು ನಮ್ಮಿಂದ ಬಿಟ್ಟು ಹೋಗೋದಿಲ್ಲ. But you have to believe. ಆದರೆ ನೀವು ಅದನ್ನು ನಂಬಬೇಕು. That your Father in heaven, ಪರಲೋಕದಲ್ಲಿ ನಿಮಗೆ ಒಬ್ಬ ತಂದೆ ಇದ್ದಾನೆ. the most loving person, ಬಹಳಷ್ಟು ಪ್ರೀತಿ ಮಾಡುವ ತಂದೆ, the one who loves you so much, ಬಹಳಷ್ಟು ಅತಿಯಾಗಿ ಪ್ರೀತಿ ಮಾಡುವ ತಂದೆ, the one who died for you, ನಿಮಗೋಸ್ಕರ ಸತ್ತಿದ್ದಾನೆ. he has a better plan for your life. ನಿಮ್ಮ ಜೀವಿತಕ್ಕೆ ಒಳ್ಳೆಯ ಒಂದು ಉತ್ತಮ ಭವಿಷ್ಯವನ್ನು ಇಟ್ಟಿದ್ದಾನೆ ದೇವರು. Hallelujah. Hallelujah. Now, one of the reasons, one of the things that really stops us from achieving God's plan, ದೇವರ ಒಂದು ಉದ್ದೇಶಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ಒಂದು ನಮಗೆ ಅಡ್ಡಿಯಾಗಿ ಬರುವಂತದ್ದು is our mind. ನಮ್ಮ ಮನಸ್ಸು. Amen. Amen. It's ourselves. ಅವು ನಾವೇ ಆಗಿದ್ದೇವೆ. I'll try and explain a little bit and we will have a time of ministry. ವಿವರವಾಗಿ ಹೇಳೋದಕ್ಕಾಗಿ ಪ್ರಯತ್ನ ಮಾಡ್ತೇನೆ, ಅದಾದ ಮೇಲೆ ನಾವು ಸೇವೆಗೆ ಮುಂದೆ ಹೋಗೋಣ. Today I believe God is going to break certain mindsets.
ನಾನು ನಂಬುತ್ತೇನೆ ದೇವರು ಇವತ್ತು ಅನೇಕ ಜನರ ಮನಸ್ಸುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. Amen. I am going to believe that God is going to pull down strongholds in our life. ನಾನು ನಂಬುತ್ತೇನೆ ದೇವರು ನಮ್ಮ ಜೀವಿತದಲ್ಲಿ ಆತನು ಗಟ್ಟಿಯಾದ ಹಿಡಿತವನ್ನು ಹಿಡಿಯಲಿಕ್ಕೆ ಹೋಗ್ತಾ ಇದ್ದಾನೆ. I believe the Holy Spirit is going to break bondages of our life. ನಾನು ನಂಬುತ್ತೇನೆ ಇವತ್ತು ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿರುವ ಬಂಧನಗಳನ್ನು ತೆಗೆದು ಹಾಕಲಿಕ್ಕೆ ಹೋಗ್ತಾ ಇದ್ದಾನೆ. Amen. So be here in an atmosphere of expectation from God. ದೇವರಿಂದ ಏನಾದರೂ ಒಳ್ಳೆಯದನ್ನು ಅಪೇಕ್ಷೆಯಿಂದ ಹೊಂದಿಕೊಳ್ಳುವುದಕ್ಕಾಗಿ ನಾವಿಲ್ಲಿ ಕೂತುಕೊಳ್ಳೋಣ. But when you get saved, ನೀವು ರಕ್ಷಣೆ ಹೊಂದಿದ ಮೇಲೆ where does Jesus come? ಯೇಸು ಎಲ್ಲಿ ಬಂದನು? He comes into our inner man, right? ನಮ್ಮ ಒಳಗಡೆ ಇರುವ ವ್ಯಕ್ತಿ ಒಳಗಡೆ ನಮ್ಮ we call it our heart. ಅದಕ್ಕೆ ನಾವು ಹೃದಯ ಅನ್ನುತ್ತೇವೆ. Some people say the spirit. ಕೆಲವು ಜನರು ಹೇಳ್ತಾರೆ ಆತ್ಮ ಎಂಬುದಾಗಿ. But Bible also says it's your inner man, the real person, the real you, the inner you. ಬೈಬಲ್ ಹೇಳುತ್ತದೆ ನಿಜವಾದ ಒಳಗಿನ ಇರುವ ಒಬ್ಬ ವ್ಯಕ್ತಿಯಾಗಿದ್ದಾನೆ. Amen. Jesus comes into our life. ಯೇಸು ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡ್ತಾನೆ. And Bible says if a person is in Christ, he is a new creation. ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ, ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನಲ್ಲಿದ್ದಾನೋ ಆತನು ನೂತನ ವ್ಯಕ್ತಿಯಾಗಿದ್ದಾನೆ. Amen. If a person is in Christ, ಒಬ್ಬ ವ್ಯಕ್ತಿಯು ಒಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ಇರುವುದಾದರೆ, amen. So you are in Christ. ನೀವು ಕ್ರಿಸ್ತನಲ್ಲಿದ್ದೀರಿ. Just as you are, the whole you, with all your problems, sins, issues, weakness, everything, the full you is in Christ. ಯಾವುದೇ ಪಾಪ, ಯಾವುದೇ ಬೇಡವಾದ ಕಾರ್ಯ ಇಲ್ಲದೆ ನೀವು ಅಷ್ಟೇ ಯೇಸು ಕ್ರಿಸ್ತನಲ್ಲಿ ಇರುವುದಾದರೆ, amen. ಆಮೆನ್. So that doesn't mean your life is changed. ಇದರ ಅರ್ಥ ನಿಮ್ಮ ಜೀವನ ಬದಲಾವಣೆ ಆಯಿತು ಎಂಬುದಾಗಿ ಅಲ್ಲ. Your eternity is changed. ನಿಮ್ಮ ಒಂದು ನಿತ್ಯತ್ವ ಬದಲಾವಣೆ ಆಗಿದೆ. Because you are in Christ. ಯಾಕಂತ ಹೇಳಿದರೆ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ. Amen. ಆಮೆನ್. Hallelujah. ಹಲ್ಲೆಲೂಯಾ. So when you are in Christ, or when Jesus comes into your life, ನೀವು ಯೇಸು ಕ್ರಿಸ್ತನಲ್ಲಿರುವಾಗ, ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬರುವಾಗ, it's a spiritual transformation. ಅದು ಒಂದು ಆತ್ಮಿಕ ಬದಲಾವಣೆ ಆಗಿದೆ. Amen. It's a true transformation. ಅದು ನಿಜವಾದ ಒಂದು ಆತ್ಮಿಕ ಬದಲಾವಣೆ. But it's something that God recognizes. ದೇವರು ಏನಾದರೂ ಗುರುತಿಸುವುದಾದರೆ, It's something that Satan recognizes. ಯಾವುದು ಶೈತಾನನನ್ನು ಗುರುತಿಸುತ್ತಾನೋ, That you are no longer, even if you don't feel perfect or righteous, you are no longer a sinner. ನೀವು ಪರಿಪೂರ್ಣವಾದ ನೀತಿವಂತರಾಗಿ ಕಾಣದೆ ಹೋದರೂ ಕೂಡ ನೀವು ದೇವರ ಕಣ್ಣಿಗೆ ಪಾಪಿಗಳಲ್ಲ. Right? ಹೌದಾ? See, if you take a bottle that is filled with very bad water, ಒಂದು ಬಾಟಲ್ ಇದೆ, ಬಹಳ ಕೆಟ್ಟ ನೀರಿನಿಂದ ತುಂಬಲ್ಪಟ್ಟಿದೆ, and you close the lid, ನೀವು ಅದನ್ನು ಮುಚ್ಚಿದ ಮೇಲೆ, imagine that is my life, that is your life. ಅದೇ ನಮ್ಮ ಜೀವಿತ ಆಗಿದೆ ಎಂಬುದಾಗಿ ನೀವು ಚಿಂತೆ ಮಾಡ್ರಿ. There's so much of rottenness, badness in our life. ನಮ್ಮ ಜೀವಿತದಲ್ಲಿ ಬಹಳಷ್ಟು ಕೊಳಕಿದೆ, ಹೊಲಸಿದೆ. And you take that bottle, ನೀವು ಅದನ್ನು ಬಾಟಲ್ ತೆಗೆದುಕೊಳ್ತೀರಿ, and you throw it into a huge pool of pure, perfect water. ಒಂದು ಪರಿಶುದ್ಧವಾಗಿರುವಂತ ದೊಡ್ಡ ನೀರಿನ ಒಂದು ಕೊಳದಲ್ಲಿ ಅದನ್ನು ಒಗಿತೀರಿ. So this bottle containing all the bad water is now in the big pool of pure water. ಹೊಲಸಾಗಿರುವ ಈ ಒಂದು ಚಿಕ್ಕ ಬಾಟಲ್ ಏನಿದೆಯೋ, ನೀರೇನಿದೆಯೋ, ಅದು ಪರಿಶುದ್ಧವಾಗಿರುವಂತ ದೊಡ್ಡ ಕೊಳದ ನೀರಿನಲ್ಲಿ ಬೀಸಾಡಲ್ಪಟ್ಟಿದೆ, ಅದರ ಒಳಗಡೆ ಇದೆ. So the bottle with bad water is in perfect water. ಈ ಹೊಲಸಾಗಿರುವ ಆ ಕೊಳಕು ನೀರು ಬಾಟಲ್ ಏನಾಗಿದೆ, ಪರಿಶುದ್ಧವಾಗಿರುವ ಕೊಳದ ನೀರ ಒಳಗಡೆ ಇದೆ. Bible says you are, when a person is in Christ, when you are in Christ, you are a new creation. ಬೈಬಲ್ ಹೇಳುತ್ತದೆ, ಯಾವ ಒಬ್ಬ ವ್ಯಕ್ತಿ ನೀವು ಕ್ರಿಸ್ತನ ಒಳಗಡೆ ಇರುವುದಾದರೆ You are a new creation. ನೀವು ನೂತನ ಸೃಷ್ಟಿಯಾಗಿದ್ದೀರಿ. That means God sees you as a righteous person. ಇದರ ಅರ್ಥ ದೇವರು ನಿಮ್ಮನ್ನು ನೋಡುವಾಗ ನೀತಿವಂತರನ್ನಾಗಿ ನೋಡ್ತಾನೆ. That is called God's righteousness. ಅದು ದೈವಿಕ ನೀತಿವಂತಿಕೆ ಎಂಬುದಾಗಿ ಹೇಳ್ತೇವೆ. It is a gift God gives you. ದೇವರು ನಿಮಗೆ ವರವಾಗಿ ಅದನ್ನು ಕೊಡ್ತಾ ಇದ್ದಾನೆ. Why? Because with our own righteousness we can never reach God's standards. ಆದರೆ ನಮ್ಮ ಸ್ವನೀತಿಯಿಂದ ದೇವರ ಒಂದು ಗುಣಮಟ್ಟಕ್ಕೆ ಬೆಳೆಯಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. Amen. It's a free gift of God. ಅದು ಒಂದು ಉಚಿತವಾಗಿರುವ ವರವಾಗಿದ್ದರೂ ಕೂಡ. Now it's important for that bad water to go out. It's important for that bad water to go out of that bottle. ಆದರೆ ಮುಖ್ಯವಾಗಿರುವ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ಅದು ಹೊಲಸಾದ ನೀರು ಆ ಬಾಟಲಿನ ಹೊರಗಡೆ ಅದು ಹೋಗಬೇಕು. All you need is to open the lid. ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಆ ಬಾಟಲಿನ ಒಂದು ಕ್ಯಾಪ್ ತೆಗೆಯಬೇಕು. That's why Bible says we have to open our heart for God, for the Holy Spirit to come in. ಅದೇ ಬೈಬಲ್ ಹೇಳುತ್ತದೆ, ಪವಿತ್ರಾತ್ಮನು ಬರುವುದಕ್ಕಾಗಿ ನಾವು ನಮ್ಮ ಹೃದಯವನ್ನು ಬಾಟಲಿನ ಮುಚ್ಚಳ ತೆಗೆದ ಹಾಗೆ ನಮ್ಮ ಹೃದಯವನ್ನು ಪವಿತ್ರಾತ್ಮನಿಗಾಗಿ ತೆರೆಯಬೇಕು. And Christ comes in. ಆವಾಗ ಯೇಸು ಕ್ರಿಸ್ತನು ಒಳಗಡೆ ಬರುತ್ತಾನೆ. And he changes our life. ನಮ್ಮ ಜೀವಿತವನ್ನು ಬದಲಾವಣೆ ಮಾಡ್ತಾನೆ. And after some time the bad water is gone. Now the bottle also has good water in it. ಕೆಲವು ಸಮಯಗಳ ನಂತರ ಹೊಲಸಾದ ನೀರು ಹೊರಗಡೆ ಹೋದ ಮೇಲೆ ಆ ಬಾಟಲು ಕೂಡ ಪರಿಶುದ್ಧವಾಗುತ್ತದೆ.
So in Christ, me in Christ and Christ in me. ನಾನು ಕ್ರಿಸ್ತನಲ್ಲಿ ಇರುವುದು ಕ್ರಿಸ್ತನಲ್ಲಿ ಇರುವುದು ಅನ್ನುವಾಗ, So this is what happens when you receive Jesus into your life. ನಮ್ಮ ಜೀವಿತದಲ್ಲಿ ಯೇಸುವನ್ನು ಸ್ವೀಕರಿಸಿದಾಗ ಇದೇ ಕಾರ್ಯ ನಡೆಯುತ್ತದೆ. But what happens to your mind? ಆದ್ರೆ ನಿಮ್ಮ ಮನಸ್ಸಿಗೆ ಏನಾಗ್ತದೆ? Your mind doesn't get saved at that time. ಆ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸು ರಕ್ಷಿಸಲ್ಪಟ್ಟಿರುವುದಿಲ್ಲ. Your mind is still the old mind. ನಿಮ್ಮ ಮನಸ್ಸು ಇನ್ನೂ ಹಳೆಯ ಮನಸ್ಸಾಗಿದೆ. Everything you have heard, everything you have studied, everything you have seen is still in your mind. ಏನೆಲ್ಲ ನೀವು ಕೇಳಿದ್ದೀರಿ, ಏನೆಲ್ಲ ಓದಿದ್ದೀರಿ, ಅದೆಲ್ಲವೂ ಕೂಡ ಈಗಲೂ ನಿಮ್ಮ ಮನಸ್ಸಿನಲ್ಲೇ ಇದೆ. And many times every decision you make is also going to come from that mind. ಅನೇಕ ಸಲ ನೀವು ಏನೆಲ್ಲ ತೀರ್ಮಾನಗಳನ್ನು ಮಾಡ್ತೀರೋ ಅದೆಲ್ಲವೂ ಆ ಒಂದು ಮನಸ್ಸಿನಿಂದಲೇ ಬರುತ್ತದೆ. Now this is very important for us to understand. ಇದು ತಿಳಿದುಕೊಳ್ಳೋದಕ್ಕಾಗಿ ಬಹಳ ಮುಖ್ಯವಾಗಿದೆ. This can change your life. ಇದು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. Because see, God's plan for your life can only be fulfilled when you renew your mind. ಯಾವಾಗ ನಿಮ್ಮ ಮನಸ್ಸನ್ನು ನೂತನ ಪಡಿಸುತ್ತೀರೋ ಆವಾಗ ಮಾತ್ರ ದೇವರ ಚಿತ್ತಕ್ಕೆ ಅನುಸಾರವಾಗಿ ನೀವು ನಡೆಯುತ್ತೀರಿ ಅಥವಾ ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. Hallelujah. ಹಲ್ಲೆಲೂಯಾ. See, you don't have to be born in a very rich family. ನೀವು ಬಹಳ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಬೇಕಾಗಿಲ್ಲ. You don't have to have, your IQ doesn't have to be so high. ನಿಮ್ಮ ಒಂದು ಬುದ್ಧಿಮಟ್ಟ ಇನ್ನೂ ಹೆಚ್ಚಾಗಬೇಕೆಂಬುದಾಗಿ ಅದರ ಅರ್ಥ ಅಲ್ಲ. You don't have to be the most beautiful or the pretty person in this world. ಈ ಲೋಕದಲ್ಲಿ ಬಹಳ ಸೌಂದರ್ಯವುಳ್ಳವರಾಗಿರಬೇಕೆಂಬುದಾಗಿ ಅರ್ಥವಲ್ಲ. If you can have your mind renewed by God, you can achieve everything God has purpose for you. ದೇವರ ಒಂದು ಹೊಂದಿಕೊಳ್ಳುವುದರ ಮುಖಾಂತರ ನಿಮ್ಮ ಮನಸ್ಸು ನೂತನವಾಗಿದ್ದರೆ ದೇವರು ಕೊಡುವಂತದೆಲ್ಲವನ್ನು ನೀವು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗ್ತೀರಿ. Enemy knows this very well. ಇದೆ ಎಲ್ಲರಿಗೆ ಬಹಳಷ್ಟು ಗೊತ್ತು. Satan knows this very well. ಸೈತಾನನಿಗೆ ಇದು ಗೊತ್ತು. He knows if he can control your thoughts, your mind, ನಿಮ್ಮ ಮನಸ್ಸು ನಿಮ್ಮ ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳಬಹುದು ಎಂಬುದಾಗಿ ಸೈತಾನನಿಗೆ ಗೊತ್ತು. he can control your life. ನಿಮ್ಮ ಜೀವಿತವನ್ನು ಕೂಡ ಆತನ ಹಿಡಿತದಲ್ಲಿ ಇಟ್ಕೊಳ್ತಾನೆ. He can keep you bound. ನಿಮ್ಮನ್ನು ಕಟ್ಟಿ ಹಾಕುತ್ತಾನೆ. He can stop you from reaching God's full potential. ದೇವರ ಒಂದು ಪೂರ್ಣ ಸಂರಕ್ಷಣೆಗೆ ಹೋಗುವುದಕ್ಕಾಗಿ ನಿಮ್ಮನ್ನು ತಡೆಪಡಿಸುತ್ತಾನೆ, ಅಡ್ಡಿ ಮಾಡ್ತಾನೆ. When you look at the children of Israel in the wilderness, ಅರಣ್ಯದಲ್ಲಿ ಇಸ್ರಾಯೇಲ್ ಜನರನ್ನು ನೀವು ನೋಡ್ರಿ. Moses sent how many spies into the promised land? ಆ ಒಂದು ವಾಗ್ದಾನದ ದೇಶಕ್ಕೆ ಒಂದು ಗೂಢಚಾರರನ್ನ ಮೋಶೆ ಎಷ್ಟು ಜನರನ್ನು ಕಳುಹಿಸಿದ? 12 spies, right? 12 ಗೂಢಚಾರರನ್ನು ಕಳುಹಿಸಿದ. So when they came back, ಅವರು ಹಿಂತಿರುಗಿ ಬಂದಾಗ 10 of them said, we cannot go, land is good, everything is perfect, but we cannot enter the promised land. ಆ 12 ಜನರಲ್ಲಿ 10 ಜನರು ಹೇಳಿದ್ರು ಎಲ್ಲ ಒಳ್ಳೆಯದಿದೆ, ಆದರೆ ನಾವು ಆ ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ 10 ಜನ ಹೇಳಿದರು. 2 of them said, yes, there are problems, but with the help of God we can go in. ಆದ್ರೆ ಇಬ್ಬರು ಹೇಳಿದ್ರು, ಹೌದು ಅಲ್ಲಿ ಅನೇಕ ಸಮಸ್ಯೆಗಳಿವೆ, ಆದರೂ ಕೂಡ ನಾವು ಅಲ್ಲಿ ಹೋಗಬಹುದು ಎಂಬುದಾಗಿ ಹೇಳಿದರು. You know, when you read Numbers 13 and 14, you'll see that story. ಅರಣ್ಯಕಾಂಡ 13-14 ಅಧ್ಯಾಯ ಓದಿದರೆ ನಿಮಗೆ ಅದು ಗೊತ್ತಾಗ್ತದೆ. You know what these 10 people said? ಈ 10 ಜನರು ಏನ್ ಹೇಳಿದ್ರು ಗೊತ್ತಾ? When we went there, ನಾವು ಅಲ್ಲಿ ಹೋದಾಗ, when we saw all those big people, ಅಲ್ಲಿ ನೋಡಿದಾಗ ಎಲ್ಲ ದೊಡ್ಡ ಜನರು, we looked like grasshoppers in our own eyes. ನಮ್ಮ ಸ್ವಂತ ಕಣ್ಣುಗಳಿಂದ ನಾವು ನೋಡುವಾಗ ಅವರ ಮುಂದೆ ಮಿಡತೆಗಳ ಹಾಗೆ ಇದ್ದೇವೆ. And therefore probably we looked like grasshoppers to them also. ಅದಕ್ಕಾಗಿ ನಾವು ಕೂಡ ಅವರು ನೋಡಿದ ಹಾಗೆ ನಾವು ನೋಡ್ತಾ ಇದ್ದೇವೆ ನಮ್ಮನ್ನ. What did they say? ನಾನು ಏನ್ ಹೇಳಿದೆ? We look like grasshoppers in our own eyes. ನಮ್ಮ ಸ್ವಂತ ದೃಷ್ಟಿಯಲ್ಲಿ ನಾವು ಮಿಡತೆಗಳ ಹಾಗೆ ಕಾಣ್ತಾ ಇದ್ದೇವೆ. Did anybody tell them, or did anybody call them, hey grasshoppers, how are you? ಯಾರಾದರೂ ನಿಮಗೆ ಬಂದು ಹೇ ಮಿಡತೆ ಎಂಬುದಾಗಿ ನಿಮಗೆ ವಿಶ್ ಮಾಡಿದ್ದಾರೋ? Hey grasshopper, did you have your breakfast today? ಹೇ ಮಿಡತೆ, ನೀನು ಇವತ್ತು ಊಟ ಮಾಡಿದ್ದೀಯೇನೋ? Did anybody say like that? ಯಾರಾದರೂ ನಿಮಗೆ ಹೀಗೆ ಬಂದು ಹೇಳಿದ್ದಾರಾ? Nobody called them grasshoppers. ಯಾರು ಕೂಡ ನಿಮ್ಮನ್ನು ಮಿಡತೆಗಳೆಂಬುದಾಗಿ ಕರೆದಿಲ್ಲ. Nobody told them you are like grasshoppers. ನೀವು ಮಿಡತೆಗಳ ಹಾಗೆ ಇದ್ದೀರಿ ಎಂಬುದಾಗಿ ಯಾರು ಕರೆದಿಲ್ಲ. Their mindset, ಅವರ ಒಂದು ಮನಸ್ಸಿನ ಆಲೋಚನೆ, they had a mentality of being slaves for so many years. ಬಹಳ ವರ್ಷಗಳಿಂದ ಅವರು ಗುಲಾಮದಲ್ಲೇ ಇದ್ದು ಅವರಿಗೆ ಒಂದು ಅಭ್ಯಾಸವಾಗಿ ಬಿಟ್ಟಿತ್ತು. That was in their mind. ಅದೇ ಅವರ ಮನಸ್ಸಿನಲ್ಲಿತ್ತು. Their mind was conditioned by slave, their taskmasters. ಆ ರೀತಿಯಾದ ಗುಲಾಮತ್ವದಲ್ಲಿ ಇದ್ದುಕೊಂಡು ಕಠಿಣ ಯಜಮಾನನ ಕೈ ಕೆಳಗೆ ಇದ್ದೇ ಅವರಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. So even when they went to the promised land, ಅವರು ವಾಗ್ದಾನ ದೇಶಕ್ಕೆ ಹೋದರೂ ಕೂಡ, when they saw better people and taller people and better cities, ಅಲ್ಲಿ ಒಳ್ಳೆ ಜನರನ್ನು, ಒಳ್ಳೆ ಪಟ್ಟಣವನ್ನು, ಎತ್ತರವಾದ ಜನರನ್ನು ನೋಡಿದ ಮೇಲೆ they looked at themselves and said, no, we are not good enough. ಅವರ ದೃಷ್ಟಿಯಲ್ಲಿ ಅವರು ನೋಡ್ತಾ ಇದ್ದಾರೆ, ಇಲ್ಲ ನಾವು ಅಷ್ಟು ದೊಡ್ಡವರಲ್ಲ, ಮಿಡತೆಗಳಾಗಿದ್ದೇವೆ ಎಂಬುದಾಗಿ. You see, God said, I can't take them into the promised land. ದೇವರು ಹೇಳ್ತಾ ಇದ್ದಾನೆ, ನಾನು ಅವರನ್ನು ಆ ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಆಗುವುದಿಲ್ಲ. Were they saved?
ಅವ್ರು ಏನ್ ಹೇಳಿದ್ರು? Were they saved? People who were saved, they ಯಾರು received their salvation. ರಕ್ಷಿಸಲ್ಪಟ್ಟಿದ್ದಾರೋ? Yes, Bible says they left Egypt, right? ಬೈಬಲ್ ಹೇಳುತ್ತದೆ ಅವರು ಐಗುಪ್ತವನ್ನು ಬಿಟ್ಟು ಬಂದ್ರು. Were they baptized? ಅವರು ದೀಕ್ಷಾ ಸ್ನಾನ ಹೊಂದಿದ್ರ? Bible says spiritually yes, because they passed through the Red Sea. That symbolized ಹೌದು, baptism. ಆತ್ಮಿಕವಾಗಿ ನೋಡುವಾಗ ಕೆಂಪು ಸಮುದ್ರವನ್ನು ದಾಟಿ ಬಂದ್ರು. ಅದೇ ದೀಕ್ಷಾ ಸ್ನಾನದ ಒಂದು ಚಿಹ್ನೆಯಾಗಿದೆ. Did they see the miracles of God? ದೇವರ ಅದ್ಭುತ ಕಾರ್ಯಗಳನ್ನು ಅವರು ನೋಡಿದರು. Yes, every day. ಹೌದು, ಪ್ರತಿನಿತ್ಯ. They are getting the manna every day, the word of God. ಪ್ರತಿದಿನ ಮನ್ನಾ ಸಿಗ್ತಾ ಇತ್ತು, ಅದು ದೇವರ ವಾಕ್ಯ. But still they could not enter the promised land. ಆದರೂ ಕೂಡ ಅವರು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. My dear young people, your whole life is in front of you. ನನ್ನ ಪ್ರಿಯ ಯವನಸ್ಥರೇ, ಪೂರ್ಣ ಜೀವನ ನಿಮ್ಮ ಮುಂದೆ ಇದೆ. You can do great things in this life. ಈ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಬಹುದು. God is not going to stop you. ದೇವರು ನಿಮ್ಮನ್ನು ನಿಲ್ಲಿಸಲಿಕ್ಕೆ ಹೋಗುವುದಿಲ್ಲ. God is cheering you on. ದೇವರು ನಿಮ್ಮನ್ನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ. God wants you to achieve the best. ದೇವರು ನೀವು ಒಳ್ಳೆಯ ಗುರಿಯನ್ನು ಸಾಧಿಸಬೇಕೆಂಬುದಾಗಿ ನೋಡ್ತಾ Now ಇದ್ದಾನೆ. the only thing that can really stop is the way you think. ಒಂದೇ ಒಂದು ನಿಮ್ಮನ್ನು ನಿಲ್ಲಿಸುವುದಕ್ಕಾಗಿ ಹೋಗ್ತಾ ಇರುವುದು ನಿಮ್ಮ ಮನಸ್ಸಿನ ಆಲೋಚನೆ. Now when you come to the story of a person called Gideon in Judges chapter 6. ಗಿಡೆಯೋನ ಒಂದು ಕಥೆಗೆ ನೀವು ಬರುವಾಗ, Judges chapter 6. I will not read it because I want to take more time to get to what I want to say. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದಲ್ಲಿ ಅದು ಇದೆ. ಅದರ ವಿವರವಾಗಿ ನಾನು ಓದಲಿಕ್ಕೆ ಹೋಗ್ತಾ ಇಲ್ಲ. ಸಂಕ್ಷಿಪ್ತವಾಗಿ ಅದರಲ್ಲಿರುವ ವಿಷಯ ನಾನು ಹೇಳ್ತೇನೆ. I am sure most of us know the story of Gideon. ಗಿಡೆಯೋನ ಬಗ್ಗೆ ಅನೇಕರಿಗೆ ಆ ಕಥೆ ಗೊತ್ತಿರಬಹುದು. Gideon was living in a time when they were being oppressed by many enemies around them. ಸುತ್ತಮುತ್ತಲಿರುವ ವೈರಿಗಳಿಂದ ದೊಬ್ಬಲ್ಪಟ್ಟ ಪರಿಸ್ಥಿತಿಯಲ್ಲಿ ಆ ಗಿದೆಯೋನ್ ಕಾಲದಲ್ಲಿ ಎಲ್ಲರೂ ಇಸ್ರಾಯೇಲರು ಜೀವಿಸ್ತಾ ಇದ್ದರು. And Gideon was pressing, he was threshing wheat in the wine press. ಆ ಒಂದು ಹೊಲದಲ್ಲಿ ಗಿದೆಯೋನನು ಆತನು ತೆನೆಗಳನ್ನು ಹೊಡಿತಾ ಇದ್ದ. You know why? ಯಾಕೆ ಗೊತ್ತಾ? Bible says he was afraid of the Midianites. ಯಾಕಂತ ಹೇಳಿದ್ರೆ ಆ ವೈರಿಗಳ ಬಗ್ಗೆ ಅವನಿಗೆ ಭಯವಿತ್ತು. ಗಿಡೆಯೋನ್ಸ್ ಬಗ್ಗೆ, ಐಗುಪ್ತರ ಬಗ್ಗೆ ಭಯವಿತ್ತು ಅವನಿಗೆ. Wine press is somewhere you press the grapes to make wine. ಅಲ್ಲಿ ದ್ರಾಕ್ಷಾರಸ ಮಾಡುವುದಕ್ಕಾಗಿ ನೀವು ಆ ಒಂದು ಹಣ್ಣುಗಳನ್ನು ನೀವು ಅಲ್ಲಿ ಜಜ್ಜುತ್ತೀರಿ. And wheat you take it to the threshing floor. ಆ ಒಂದು ಗಿರಣಿಗೆ ಅಥವಾ ಅದನ್ನು ಫ್ಲೋರ್ ಮಿಲ್ಲಿಗೆ ನೀವು ತೆಗೆದುಕೊಂಡು ಹೋಗ್ತೀರಿ. Because he was scared of the Midianites, ಆ ಒಂದು ವೈರಿಗಳ ಬಗ್ಗೆ ಅವನಿಗೆ ಭಯ ಇರುವುದರಿಂದ he took the wheat to the wine press. ಆ ಒಂದು ಗೋಧಿಯನ್ನ, ಆ ಒಂದು ಜವೆ ಗೋಧಿಯನ್ನ ಅವನು ಒಡೆಯುವುದಕ್ಕಾಗಿ ಅಲ್ಲಿ ಹೋಯ್ತಾ ಇದ್ದಾನೆ ಹೆದರಿ. Now in the life of Gideon, ಗಿದೆಯೋನನ ಜೀವಿತದಲ್ಲಿ what we see is there are three different mindsets you see in the life of Gideon. ಗಿದೆಯೋನನ ಒಂದು ಜೀವಿತದಲ್ಲಿ 3 ರೀತಿಯಾದ ಮನಸ್ಸುಗಳನ್ನು ನಾವು ನೋಡ್ತೇವೆ. And I pray it will help you to understand how it works. ಅದು ಹೇಗೆ ಕಾರ್ಯ ಮಾಡುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ ಇದನ್ನು ಹೇಳುವಾಗ. So I'm giving a little bit of teaching. ಒಂದು ಚಿಕ್ಕ ಪಾಠ ನಿಮಗೆ ಹೇಳಲಿಕ್ಕೆ ಹೋಗ್ತಾ Because I ಇದ್ದೇನೆ. want you to understand this as a young person. ಯಾಕಂತಂದ್ರೆ ಯವನಸ್ಥರಾಗಿರುವಂತವರು ನೀವು ಅದನ್ನು ತಿಳಿದುಕೊಳ್ಳಬೇಕು. It's very important to understand. ಇದು ತಿಳಿದುಕೊಳ್ಳೋದಕ್ಕಾಗಿ ಬಹಳ Very important to understand how the enemy works. ವೈರಿ ಹೇಗೆ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Very important to understand how you can be free. ನೀವು ಹೇಗೆ ಅದರಿಂದ ಬಿಡುಗಡೆ ಆಗಬಹುದು ಎಂಬುದಾಗಿ ನೀವು ತಿಳಿದುಕೊಳ್ಳಲಿಕ್ಕೆ ಬಹಳ ಸುಲಭ. Very important to understand how you can be successful in your life. ನಿಮ್ಮ ಜೀವಿತದಲ್ಲಿ ಹೇಗೆ ಸಫಲರಾಗಬಹುದು ಎಂಬುದಾಗಿ ತಿಳಿದುಕೊಳ್ಳೋದಕ್ಕಾಗಿ ಇದು ಬಹಳ ಸುಲಭ. I know, many of you might be thinking about your career, what job, all these things. ಅನೇಕ ಜನರು ಇಲ್ಲಿ ಬಂದಿರುವವರು ನನ್ನ ಮುಂದಿನ ಭವಿಷ್ಯವೇನು, ನನ್ನ ಮುಂದಿನ ಒಂದು ಜೀವಿತವೇನು ಎಂಬುದಾಗಿ ಚಿಂತೆ ಮಾಡ್ತಾ ಇರಬಹುದು. You want to do something, ನೀವೇನಾದ್ರೂ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದೀರಿ. but your parents want you to do something else. ಆದ್ರೆ ಪಾಲಕರು, ನಿಮ್ಮ ತಂದೆ ತಾಯಿಗಳು ಬೇರೆದನ್ನು ಬಯಸ್ತಾ ಇದ್ದಾರೆ. And you are not sure what you should do. ಆದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಾನು ನಿಜವಾಗಿ ಏನು ಮಾಡಬೇಕೇನು. That if you study this, after you finish, will I still get a job? ನಾನು ಇದನ್ನು ಕಲಿತ ಮೇಲೆ ನನಗೆ ಮುಂದೆ ನೌಕರಿ ಸಿಗುತ್ತದೋ ಇಲ್ಲೋ ಗೊತ್ತಿಲ್ಲ. All these questions might be there in your mind. ನಿಮ್ಮ ಮನಸ್ಸಿನಲ್ಲಿ ಎಲ್ಲಾ ಪ್ರಶ್ನೆಗಳು ಇರಬಹುದು. And there might be other issues you might be facing. There might be other issues you might be facing. ಮತ್ತು ಬೇರೆ ಒಂದು ಚಿಂತೆಗಳು ಕೂಡ, ಬೇರೆ ಒಂದು ವಿಷಯಗಳು ಕೂಡ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರಬಹುದು. Maybe you like somebody. ಬೇರೆಯವರನ್ನು ಯಾರನ್ನು ಇಷ್ಟಪಡ್ತಾ ಇರಬಹುದು. And you don't know whether it is right or wrong. ಅದು ಅವರು ಸರಿಯಾಗಿದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ ನಿಮಗೆ. Or whether you don't know if your parents will approve. ನಿಮ್ಮ ತಂದೆ ತಾಯಿಗಳು ಅದನ್ನು ಒಪ್ತಾರೋ ಇಲ್ಲೋ ನಿಮಗೆ ಅದು ಗೊತ್ತಿಲ್ಲ. Maybe you are getting distracted because of that. ಅದರ ಒಂದು ದಸೆಯಿಂದ ನಿಮಗೆ ಗಲಿಬಿಲಿ ಆಗ್ತಾ ಇರಬಹುದು. These are all things we all go through as young people. ಯೌವನಸ್ಥನಾಗಿರುವಾಗ ನಾವೆಲ್ಲರೂ ಇದರಿಂದ ದಾಟಿ ಹೋಗ್ತೇವೆ. And you are also trying to gain, trying to be like a guys, try to be like a macho man among your friends.
ನೀವು ಸ್ನೇಹಿತರ ಮಧ್ಯದಲ್ಲಿ ಬಹಳ ಒಳ್ಳೆಯವರಾಗಿ ಗಟ್ಟಿಮುಟ್ಟಾಗಿ ಕಾಣಬೇಕೆಂಬುದಾಗಿ ಬಯಸ್ತೀರಿ. Some of your friends might be going to the gym and they might be showing off their chest and their biceps and all that. ಕೆಲವು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನಿಮ್ಮ ಸ್ನೇಹಿತರು ಬಹಳ ಜಿಮ್ಗೆ ಹೋಗ್ತಾ ಇರಬಹುದು, ಅವರ ದೇಹವನ್ನು ಗಟ್ಟಿಯಾಗಿ ಕಟ್ಟಿಕೊಂಡಿರಬಹುದು. And you may not even like to go to the gym, but because just to stand with them, you're also going to the gym. ನಿಮಗೆ ಜಿಮ್ ಹೋಗಲಿಕ್ಕೆ ಮನಸ್ಸಿಲ್ಲ, ಆದರೆ ನಿಮ್ಮ ಸ್ನೇಹಿತನೊಂದಿಗೆ ನಿಂತ್ಕೊಳ್ಬೇಕನ್ನುವುದಕ್ಕಾಗಿ ನೀವು ಜಿಮ್ ಹೋಗೋದಕ್ಕಾಗಿ ಮನಸ್ಸು ಮಾಡ್ತೀರಿ. You know, so you want to remain in that gang with them. ಆ ರೀತಿಯಾಗಿ ನಿಮ್ಮ ಸ್ನೇಹಿತರ ಗುಂಪಿನಲ್ಲಿ ಕಾಣಿಸಿಕೊಳ್ಳಬೇಕೆಂಬುದಾಗಿ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. And girls, I'm sure there is guys only with muscles, but girls, so many different things you have to think about. ನಾವು ಯುವಕರು ನೋಡುವಾಗ ಅವರು ದೇಹವನ್ನು ಬೆಳೆಸುವುದರಲ್ಲಿ ಇರಬಹುದು, ಆದರೆ ಹುಡುಗಿಯರನ್ನು ನೋಡುವಾಗ ಅವರು ಸೌಂದರ್ಯದ ಬಗ್ಗೆ ಬಹಳ ಇಷ್ಟಪಡುವವರಾಗಿದ್ದಾರೆ. Think about your hair, you have to think about your lips, and you have to make up the facial hair, what all things you have to think about. ನೀವು ಕೂದಲು, ನಿಮ್ಮ ಲಿಪ್ಸ್ಟಿಕ್, ಎಲ್ಲಾ ರೀತಿಯಾದ ಅಂದವನ್ನು ಮಾಡಿಕೊಳ್ಳುವಂತಹ ಸೌಕರ್ಯಗಳ ವಿಷಯದಲ್ಲಿ ಚಿಂತೆ ಮಾಡ್ತೀರಿ. And you know, these days we have these Amazon, Flipkart apps in our hands. ನಮ್ಮ ಕೈಗಳಲ್ಲಿ ಈ ದಿನಗಳಲ್ಲಿ ನೋಡುವಾಗ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಇದೆ. So earlier it was window shopping. You had to go to the street or the mall to do window shopping, but now it is in your hands. ಹಳೆ ದಿನಗಳಲ್ಲಿ ನೋಡುವಾಗ ನಾವು ಮಾರ್ಕೆಟಿಗೆ ಹೋಗಿ ಅಂಗಡಿಗಳಿಗೆ ಹೋಗಬೇಕಾಗಿತ್ತು, ಆದರೆ ಇವತ್ತು ನೋಡುವಾಗ ಎಲ್ಲ ಅಂಗಡಿ ನಮ್ಮ ಕೈಗಳಲ್ಲೇ ಇದೆ. You just flick shopping now, flicking. ಈ ರೀತಿಯಾಗಿ ಮೊಬೈಲ್ ಸರಿಸಿದ್ರೆ ಸಾಕು. And you want to buy everything. ನೀವು ಎಲ್ಲವನ್ನು ಪರ್ಚೇಸ್ ಮಾಡಿ Everything looks so attractive. ನೋಡುವಾಗ ಎಲ್ಲವೂ ಆಕರ್ಷಣೀಯವಾಗಿ ಕಾಣ್ತದೆ. But your parents are not letting you. ಆದರೆ ನಿಮ್ಮ ಪಾಲಕರು ಅದನ್ನು ಇಷ್ಟಪಡುವುದಿಲ್ಲ. You got problems. ನಿಮಗೆ ಸಮಸ್ಯೆಗಳಿವೆ. What to do in all these times? ಏನ್ ಮಾಡ್ಬೇಕು ಎಲ್ಲ ಇಂಥ ಸ್ಥಿತಿಯಲ್ಲಿ? You see, we are battling many things. ಅನೇಕ ಈ ರೀತಿಯಾದ ಹೋರಾಟ ನಮಗಿದೆ. See, this world is not the world I grew up in. ನಾನು ಈ ಇರುವಂತ ಲೋಕ, ನಾನು ಬೆಳೆದಿರುವಂತ ಲೋಕವಲ್ಲ ಇದು. ಈಗ For us to do naughty things, we had to hide, go here and there. ಏನಾದರೂ ತುಂಟತನ ಮಾಡಬೇಕಾದ್ರೆ ಎಲ್ಲೋ ಹೋಗಿ ಅಡಗಿಕೊಳ್ಳಬೇಕಾಗ್ತಿತ್ತು. I don't want to go into the stories, but you have everything here. ಆದ್ರೆ ಎಲ್ಲಾ ಕಥೆಗಳಿಗೆ ನಾನು ಹೋಗುದಿಲ್ಲ. ಆ ರೀತಿಯಾದ ತುಂಟತನ ಮಾಡುವುದಕ್ಕಾಗಿ ನಮ್ಮ ಕೈಗಳಲ್ಲೇ ಇದೆ. So I cannot imagine the tug of war, the pull, the pressure that you guys are going through. ನೀವು ಯಾವ ಒಂದು ಒತ್ತಡದಲ್ಲಿ ಹೋಗ್ತಾ ಇದ್ದೀರಿ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. In the middle of all these things, ಈ ಎಲ್ಲ ಒಂದು ಸಂಗತಿಗಳ ಮಧ್ಯದಲ್ಲಿ I want to tell you something. ಒಂದನ್ನು ನಾನು ನಿಮಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. Your success is not going to really depend upon the external things. ನಿಮ್ಮ ಒಂದು ಸಫಲತೆಯು ಬಹಿರಂಗವಾದ ಕಾರ್ಯಗಳ ಮೇಲೆ ಅವಲಂಬಿತವಾಗಿಲ್ಲ, ಆಧಾರಗೊಂಡಿಲ್ಲ. Your success is going to be dependent upon who you perceive you to be on the inside. ಸಫಲತೆ ಅವಲಂಬನವಾಗಿರುವಂತದ್ದು ಒಳಗಡೆಯಿಂದ ನಾವು ಏನಾಗಿದ್ದೀರಿ ಎಂಬುದಾಗಿ ತಿಳಿದುಕೊಂಡು ಇರುವುದರ ಮುಖಾಂತರ. Hallelujah. Hallelujah. Amen. Hallelujah. Study, do the best you can. ನೀವು ಅಭ್ಯಾಸ ಮಾಡ್ರಿ, ಒಳ್ಳೆದನ್ನ ಮಾಡ್ರಿ. But more importantly, ಅದಕ್ಕಿಂತಲೂ ಮುಖ್ಯವಾದದ್ದು, make sure that your life, your heart, your inner man is good. ನಿಮ್ಮ ಜೀವನ, ನಿಮ್ಮ ಹೃದಯ, ಒಳಗಡೆ ಮನುಷ್ಯ ಒಳ್ಳೆಯವನಾಗಬೇಕು, ಗಟ್ಟಿಯಾಗಿರಬೇಕು. Amen. If you can do that, ನೀವು ಅದನ್ನು ಮಾಡುವುದಾದರೆ, if you can take care of that, ನೀವು ಅದರ ಬಗ್ಗೆ ಕಾಳಜಿ ತೆಗೆದುಕೊಂಡ್ರೆ, I am sure success will come behind you. ನಿಶ್ಚಯವಾಗಿ ನಾನು ನಂಬುತ್ತೇನೆ ಸಫಲತೆ ನಿಮ್ಮ ಹಿಂದೆ ಬರುತ್ತದೆ. Hallelujah. Hallelujah. Amen. So you don't have to worry too much about that. ಅದರ ವಿಷಯದಲ್ಲಿ ಹೆಚ್ಚು ಚಿಂತೆ ನೀವು ಮಾಡಬಾರದು. Some things you have to leave it to God. ದೇವರಿಗೆ ಕೆಲವು ಸಂಗತಿಗಳನ್ನು ದೇವರಿಗೆ ಬಿಟ್ಟುಕೊಡಬೇಕು. And just do the best thing you can right now. ಈಗ ನೀವು ಯಾವುದನ್ನು ಒಳ್ಳೆಯದನ್ನು ಮಾಡಬೇಕಂತ ಇದ್ರೆ ಅದನ್ನು ಮಾಡಿದ್ರೆ ಸಾಕು. And walk through the doors that God is opening for you. ದೇವರು ನಿಮಗಾಗಿ ಬಾಗಿಲನ್ನು ತೆರೆದಿದ್ದಾನೆ, ಅದರಿಂದ ನೀವು ಪ್ರವೇಶ ಮಾಡ್ರಿ. You see, in the life of ಗಿಡಿಯನ ಒಂದು ಜೀವಿತದಲ್ಲಿ there are 3 problems you see that is written in the Bible. ಬೈಬಲ್ನಲ್ಲಿ ಅವನಿಗೆ 3 ಸಮಸ್ಯೆಗಳು ಇದ್ದು ಎಂಬುದಾಗಿ ನಾವು ಬರೆದದ್ದನ್ನು ನೋಡ್ತೇವೆ. These are problems not outside, but there are problems inside. ಆ ಸಮಸ್ಯೆಗಳು ಹೊರಗಡೆ ಇರಲಿಲ್ಲ, ಒಳಗಡೆಯೇ ಇದ್ದವು. There are things that is holding him bound as a prisoner in his own life. ಆತನ ಒಂದು ಸ್ವಂತ ಸ್ಥಳದಲ್ಲಿ, ಸ್ವಂತ ಜೀವಿತದಲ್ಲಿ ಒಂದು ಬಂಧನಕ್ಕೆ ಒಳಗಾಗಿದ್ದ ಒಳಗಡೆಯಿಂದಲೇ. God is not able to use him. ದೇವರು ಅವನನ್ನು ಉಪಯೋಗಿಸಲಿಕ್ಕೆ ಆಗ್ತಿರಲಿಲ್ಲ. ಅದರಿಂದ because of what is holding him on the inside. ಯಾಕಂತ ಹೇಳಿದ್ರೆ ಒಳಗಡೆನೆ ಅವನು ಬಂಧನಕ್ಕೆ ಒಳಗಾಗಿದ್ದ. Let me quickly go through. ಬೇಗ ನಾನು ಹೋಗ್ತೇನೆ. First thing is fear. ಮೊದಲನೇದು ಭಯ. We just read that. ಈಗಾಗಲೇ ಅದನ್ನು ಓದಿದ್ದೇವೆ. He was afraid of the Midianites. He was threshing wheat in the wide press. He was hiding. He was away. ಮಿದ್ಯಾನರ ಬಗ್ಗೆ ಅವನಿಗೆ ಭಯ ಆಗಿದ್ದರಿಂದ ಹೊಲಗಳ ಮಧ್ಯದಲ್ಲಿ ಹೋಗಿ ಅಡಗಿಕೊಂಡಿದ್ದ, ಭಯವನ್ನು ಹೊಂದಿಕೊಂಡು. Now when God came, the angel came and he's talking to Gideon. ದೇವರು ದೂತನು ಬಂದು ಗಿದಿಯೋನಿಗೆ ಮಾತನಾಡ್ತಾ ಇದ್ದಾನೆ. And he tells Gideon, he calls him, you are a mighty man of valor. I am going to use you to save your country. ದೇವದೂತನು ಹೇಳ್ತಾ ಇದ್ದಾನೆ, ನೀನು
ಬಹಳ ಗಟ್ಟಿ ಮುಟ್ಟಾಗಿರುವಂತ ವ್ಯಕ್ತಿಯಾಗಿದ್ದೆ, ದೇವರು ನಿನ್ನ ಉಪಯೋಗ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. You know what Gideon says? ಗಿದೆಯೋನ್ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? Oh my Lord, if the Lord is with us, why then has all this happened to us? ಓ ದೇವರೇ, ಓ ದೂತನೇ, ಒಂದು ವೇಳೆ ದೇವರು ನನ್ನ ಪಕ್ಷದಲ್ಲಿರುವಾಗ ಇರುವುದಾದ್ರೆ ಯಾಕೆ ಈ ಕಷ್ಟಗಳು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಇದೆ? Amen. If God is really with us, why are all these bad things happening? ನಿಜವಾಗಿಯೂ ದೇವರು ನಮ್ಮ ಜೊತೆಗಿರುವುದಾದ್ರೆ ಈ ಎಲ್ಲಾ ಕೆಟ್ಟ ಸಂಗತಿಗಳು ಯಾಕೆ ನಡೀತಾ ಇವೆ? Why aren't doors opening in my life? ಯಾಕೆ ನನ್ನ ಜೀವಿತದಲ್ಲಿ ಬಾಗಿಲುಗಳು ತೆರೀತಾ ಇಲ್ಲ? Why aren't my prayers being answered? ಯಾಕೆ ನನ್ನ ಸ್ನೇಹಿತರು ನನ್ನೊಂದಿಗಿಲ್ಲ? It says, where are all his miracles? ಎಲ್ಲಿ ಆ ಎಲ್ಲ ಅದ್ಭುತ ಕಾರ್ಯಗಳು? We heard our fathers talk about it. ನಮ್ಮ ಹಿಂದಿನ ಹಿರಿಯ ಜನರು ಮಾತನಾಡಿದ್ದನ್ನು ನಾನು ಕೇಳಿದ್ದೇನೆ. About bringing us up out of Egypt. ಒಂದು ಐಗುಪ್ತ ದೇಶದಿಂದ ಹೊರಗಡೆ ತಂದದ್ದು. But now Lord has forsaken us and delivered us into the hand of the enemies. ಆದರೆ ಈಗ ನೋಡುವಾಗ ದೇವರು ನಮ್ಮನ್ನು ಪುನಃ ಒಂದು ವೈರಿಗಳ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. See, Gideon says God has, in another translation it says God has abandoned us or he has forsaken us. ಬೈಬಲ್ ನಲ್ಲಿ ಗಿದೆಯೋನ್ ಏನ್ ಹೇಳ್ತಾ ಇದ್ದಾನೆ? ದೇವರ ವಿಷಯದಲ್ಲಿ ದೇವರು ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾನೆ, ವೈರಿಗಳ ಕೈಗೆ ಒಪ್ಪಿಸಿಕೊಟ್ಟು ಬಿಟ್ಟಿದ್ದಾನೆ. Now the second problem or the stronghold Gideon has in his life, ಅವನ ಗಿದೆಯೋನ ಜೀವಿತದಲ್ಲಿ ಎರಡನೇ ಒಂದು ಸಮಸ್ಯೆ ಇರುವಂತದ್ದು is rejection. ತಿರಸ್ಕಾರ The ಮನೋಭಾವನೆ. feeling of rejection, ಅವನಿಗೆ ತಿರಸ್ಕಾರ ಮನೋಭಾವನೆ ಇತ್ತು. right? Because he feels abandoned by God. ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ ಎಂಬ ಆಲೋಚನೆ ಇದ್ದಿದ್ದರಿಂದ On one side they say that you are the people of God, Moses, all the miracles, you have a great history of God being with you. ಒಂದು ಕಡೆ ನೋಡುವಾಗ ನೀನು ಮೋಶೆ ನಡೆಸಿದ ದೇವರ ಜನರಾಗಿದ್ದೀರಿ, ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ ಎಂಬುದಾಗಿ ಒಂದು ಕಡೆ ನೋಡ್ತಾ ಇದ್ದಾನೆ. But his current reality is that we are praying and praying, God is not answering, we are being oppressed by the enemies. ಆದ್ರೆ ಈಗಿನ ಆತನ ಜೀವಿತವನ್ನು ನೋಡುವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದ್ರೆ ಯಾವುದರ ಬಿಡುಗಡೆ ಇಲ್ಲ, ದೇವರು ಅವರನ್ನು ಅದರಿಂದ ಹೊರಗಡೆ ತರ್ತಾ ಇಲ್ಲ. So obviously he is feeling rejected in his life. ಅದಕ್ಕಾಗಿ ನಿಜವಾಗಿಯೂ ಈ ಸಂಗತಿಗಳು ಇರುವಾಗ ಅವನ ಜೀವಿತದಲ್ಲಿ ತಿರಸ್ಕಾರ ಮನೋಭಾವನೆ ಸಹಜವಾಗಿ ಬರುವಂತದ್ದಾಗಿದೆ. But the angel of God doesn't leave him like that. ಆದ್ರೆ ದೇವದೂತನವನಿಗೆ ಹೇಳ್ತಾ ಇದ್ದಾನೆ, The angel says, go in the might you have and you shall save Israel from the hand of the Midianites. ದೇವದೂತನ ಹೇಳ್ತಾ ಇದ್ದಾನೆ, ಧೈರ್ಯದಿಂದ ನೀನು ಮುಂದೆ ಹೋಗು, ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. You know what Gideon says next? ಮುಂದೆ ಗಿದೆಯೋನ್ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ? How can I save Israel? ನಾನು ಹೇಗೆ ನಿಂತುಕೊಳ್ಳಬಹುದು? Indeed my clan is the weakest in Manasseh. Indeed my clan is the weakest in the clan of Manasseh. ಆ ಒಂದು ಜನರ ಮುಂದೆ ನಾವು ಬಲಹೀನರಾಗಿದ್ದೇವೆ. And I am the least in my father's house. ನನ್ನ ಒಂದು ತಂದೆಯ ಮನೆಯಲ್ಲಿ ನಾನು ಬಹಳ ಕಿರಿಯ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಆಗಿದ್ದೇನೆ. That means in the whole of Israel my tribe is the smallest tribe. ಈ ನಮ್ಮ ಒಂದು ಕುಲಗೋತ್ರದಲ್ಲಿ ನೋಡುವಾಗ ನಮ್ಮ ಒಂದು ಗೋತ್ರ ಚಿಕ್ಕ ಗೋತ್ರವಾಗಿದೆ. And in my father's house I am the least. ಮತ್ತು ನನ್ನ ಮನೆಯಲ್ಲಿ ನಾನೇ ಕಿರಿಯವನು, ಕೊನೆಯವನು. You know what Gideon is saying? ಗಿದೆಯೋನ್ ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? In the whole nation of Israel ಇಸ್ರಾಯೇಲ್ ಪೂರ್ಣ ದೇಶದಲ್ಲಿ I am the least. ನಾನು ಚಿಕ್ಕವನು. I am the least person in the weakest tribe. ಒಂದು ಬಲಹೀನ ಗೋತ್ರದಲ್ಲಿ ನಾನು ಒಬ್ಬ ಕೊನೆಯ ವ್ಯಕ್ತಿ ಆಗಿದ್ದೇನೆ. So what does it say? Another problem Gideon has. ಗಿದೆಯೋನಿಗೆ ಇರುವಂತ ಇನ್ನೊಂದು ಸಮಸ್ಯೆ ಏನು ಗೊತ್ತಾ? He looks at himself and says, you can see that he has got a very low self-esteem about himself. ತನ್ನನ್ನೇ ತಾನು ನೋಡಿಕೊಂಡು ತನ್ನ ವಿಷಯದಲ್ಲಿ ನಾನು ಬಹಳ ಕೀಳಾಗಿದ್ದೇನೆ ಎಂಬ ಕೀಳು ಅರಿಮೆ ಅವನಿಗಿದೆ. So what are the three problems he has? ಅವನಿಗಿರುವ ಮೂರು ಸಮಸ್ಯೆಗಳು ಯಾವುವು? Fear, ಭಯ, rejection, ತಿರಸ್ಕಾರ ಮನೋಭಾವನೆ and a low self-esteem. ಮತ್ತು ಅವನಿಗೆ ಒಂದು ಕೀಳರಿಮೆ ಇತ್ತು. Where is that? Where are those problems? ಆ ಎಲ್ಲ ಸಮಸ್ಯೆಗಳು ಎಲ್ಲಿದ್ದವು? Inside. ಒಳಗಡೆ. Okay, nobody can see it. ಯಾರು ಕೂಡ ನೋಡಲಿಕ್ಕೆ ಆಗುವುದಿಲ್ಲ. He has it in him. ಅವನ ಒಳಗಡೆ ಅದು ಇತ್ತು. See, these are things that is holding Gideon down. ಈ ಎಲ್ಲಾ ಸಂಗತಿಗಳು ಅವನನ್ನು ಗಟ್ಟಿಯಾಗಿ ಒಳಗಡೆ ಹಿಡಿತಾ ಇತ್ತು. God wants to use him, but he is saying, no, none of these things will happen. ದೇವರು ಉಪಯೋಗಿಸಬೇಕಂತ ಇದ್ದ, ಆದರೆ ಹಾಗೆ ಇದ್ದುದರಿಂದ ಅವನು ಇಲ್ಲ ಅನ್ನುತ್ತಾ ಇದ್ದಾನೆ. Now let me explain in a few minutes how this happens. ಕೆಲವು ನಿಮಿಷಗಳಲ್ಲಿ ವಿವರವಾಗಿ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ ಹೇಗೆ ಇದು ನಡೆಯಲಿಕ್ಕೆ ಹೋಗ್ತದೆ ಎಂಬುದಾಗಿ. For example, fear. ಉದಾಹರಣೆಗಾಗಿ ಭಯ. How did he become captivated by fear? ಆ ಒಂದು ಭಯಕ್ಕೆ ಹೇಗೆ ಅವನು ವಶಕ್ಕೆ ಒಳಗಾದ? How did fear become such a stronghold in his life? ಅವನ ಜೀವಿತದಲ್ಲಿ ಭಯ ಅನ್ನುವುದು ಅಷ್ಟು ಗಟ್ಟಿಯಾಗಿ ಬರಲಿಕ್ಕೆ ಕಾರಣವೇನು? Because for many years he has been seeing what their enemies have been doing to them. ಕಾರಣವೇನಪ್ಪಾ ಅಂತ ಹೇಳಿದ್ರೆ ಬಹಳ ವರ್ಷಗಳಿಂದ ವೈರಿಗಳು ಅವರಿಗೆ ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಮಾತ್ರ ನೋಡಿದ್ದಾನೆ. See, when you see that,
ಅದನ್ನು ನೀವು ನೋಡುವಾಗ Bible says when they come, the enemies come, they kill and they take people away, they impoverish them. ಬೈಬಲ್ ಹೇಳುತ್ತದೆ ಅವರು ದಾಳಿ ಮಾಡ್ತಾ ಇದ್ರು, ಕದ್ದುಕೊಂಡು ಹೋಗ್ತಾ ಇದ್ರು, ಸುಲ್ಕೊಳ್ತಾ ಇದ್ರು, ಎಲ್ಲವನ್ನು ನಾಶ ಮಾಡಿ ಹೋಗ್ತಾ ಇದ್ರು. So automatically after 1 or 2 times, 2-3 ಸಲ ಅದು ನಡೆದ ಮೇಲೆ ಸಹಜವಾಗಿ there's fear. ಭಯ ಬಂದೇ ಬರುತ್ತದೆ. People began to talk about it. ಅದರ ವಿಷಯದಲ್ಲಿ ಮಾತನಾಡ್ತಾರೆ. Oh, Midianites are coming. ಓ, ವೈರಿಗಳು ಬರ್ತಾ ಇದ್ದಾರೆ. Oh, they are khatarnak people. ಅವರು ಬಹಳ ಖತರ್ನಾಕ್ ವ್ಯಕ್ತಿಗಳು. Oh, they will not leave us alone. ಅವರು ನಮ್ಮನ್ನು ಬಿಡುವುದಿಲ್ಲ. If they catch you, they'll kill you. ನಮ್ಮನ್ನು ಹಿಡಿದು ಬಿಟ್ರೆ ಕೊಂದು ಹಾಕಿಬಿಡ್ತಾರೆ. So after hearing all these things, ಅದನ್ನು ಅವನು ಕೇಳ್ತಾನೆ ಇದ್ದ. what is happening? ಏನಾಗ್ತಾ ಇತ್ತು? Fear is coming. ಭಯ ಬರ್ತಾ ಇದೆ. You see, when you get a thought, when you get a negative thought or a bad thought, ಈ ರೀತಿಯಾದ ಕೆಟ್ಟ ಆಲೋಚನೆ ಮತ್ತು ನಕಾರಾತ್ಮಕ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರುವಾಗ you know what happens? ಏನಾಗ್ತದೆ ಗೊತ್ತಾ? It does not leave you. ಅದು ನಿಮ್ಮನ್ನು ಬಿಡುವುದಿಲ್ಲ. It stays in your mind. ಅದು ಒಳಗಡೆನೆ ಇರುವಂತದ್ದಾಗಿದೆ ಮನಸ್ಸಿನಲ್ಲಿ. And every time when you get some free time, ಪ್ರತಿ ಸಲ ನಿಮಗೆ ಒಂದು ಫ್ರೀ ಟೈಮ್ ಸಿಗುತ್ತದೆಯೋ, that the window of that thought opens up. ಆ ಒಂದು ಮನಸ್ಸಿನ ಎಂಬ ಬಾಗಿಲು ತೆರೆಯುತ್ತದೆ. See, why did that person say that to me? ಆ ವ್ಯಕ್ತಿ ನಿನಗೆ ಯಾಕೆ ಇವತ್ತು ಹಾಗೆ ಹೇಳಿದ? Why did they talk like that? ಯಾಕೆ ಅವನು ಹಾಗೆ ಮಾತನಾಡಿದ? And you know what happens? ಏನಾಗ್ತದೆ ಗೊತ್ತಾ? You begin to meditate on that thought. ನೀವು ಆ ಒಂದು ಮಾತಿನ ಮೇಲೆ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. See, in the life of Gideon, ಗಿದ್ಯೋನನ ಜೀವಿತದಲ್ಲಿ this has been happening for years. ಬಹಳ ವರ್ಷಗಳಿಂದ ನಡೀತಾ ಇತ್ತು. And obviously he has been meditating on this. ಅದಕ್ಕಾಗಿ ಅದನ್ನೇ ಯಾವಾಗಲೂ ಅವನು ಧ್ಯಾನ ಮಾಡ್ತಾ ಇದ್ದ. And his life became controlled by fear. ಅವನ ಜೀವಿತವು ಈ ಒಂದು ಭಯದಿಂದ ನಿಯಂತ್ರಿಸಲ್ಪಡ್ತಾ ಇತ್ತು. Even when he is trying to thresh his wheat, he is thinking about the Midianites. ಆತನ ಗೋಧಿಯನ್ನು ಥ್ರೆಶ್ ಮಾಡುವಾಗಲೂ ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದಾನೆ. Midianites are not there. ಅಲ್ಲಿ ಮಿದ್ಯಾನಗರು ಇಲ್ಲ, They are so far away. ಅವರು ದೂರಿದ್ದಾರೆ. But see, his fear is in his mind. ಆದ್ರೆ ಭಯ ಅವನ ಮನಸ್ಸಿನಲ್ಲಿದೆ. That fear is getting him to take the wheat and run away into the wine press. ಆ ಒಂದು ಭಯವು ಗೋಧಿಯ ಒಂದು ಹೊಲದಲ್ಲಿ ಓಡಿ ಅಡಿಗೆಗೊಳ್ಳುವುದಕ್ಕಾಗಿ ತೆಗೆದುಕೊಂಡು ಹೋಗ್ತಾ ಇದೆ. So he is controlling Gideon. ಗಿದ್ಯೋನನ್ನು ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ? His fear. ಭಯ. See, that is what Bible calls a stronghold. ಅದೇ ಬೈಬಲ್ ಹೇಳುತ್ತದೆ ಗಟ್ಟಿಯಾಗಿ ಹಿಡಿಯುವಂತದ್ದು. Yeah, that's in your mind. ಅದು ನಿಮ್ಮ ಮನಸ್ಸಿನಲ್ಲಿದೆ. It happened in his childhood days. ಅವನು ಬಾಲಕನಿದ್ದಾಗಲಿಂದ ಅದನ್ನು ಕೇಳಿಕೊಂಡು ಬಂದಿದ್ದಾನೆ. He meditated on that thought. ಅದೇ ಆಲೋಚನೆ ಮೇಲೆ ಧ್ಯಾನ ಮಾಡ್ತಾ ಇದ್ದಾನೆ. And that became so strong, now he is controlled by that thought. ಎಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಆಲೋಚನೆಯಿಂದಲೇ ಈಗ ನಿಯಂತ್ರಿಸಲ್ಪಡ್ತಾ ಇದ್ದಾನೆ. Even the decision of threshing the wheat, he is being controlled by the fear. ಆ ಗೋಧಿ ಒಡೆಯುವ ಸಮಯದಲ್ಲೂ ಕೂಡ ಭಯದ ನಿಯಂತ್ರಣದಲ್ಲಿ ಅವನು ಇದ್ದಾನೆ. Now we see through 2 more problems. ಇನ್ನು 2 ಸಮಸ್ಯೆ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. Let's go to the last problem. He has got a low self-esteem. ಕೊನೆಯ ಸಮಸ್ಯೆಗೆ ಹೋಗೋಣ. ತನ್ನ ಬಗ್ಗೆ ತಾನೇ ಕೀಳರಿಮೆ ಅವನಿಗಿದೆ. He says, my clan is the weakest. ನನ್ನ ಒಂದು ಗೋತ್ರ ಬಹಳ ಬಲಹೀನವಾದದ್ದು. Why? Because he heard people say that. ಯಾಕಂತ ಹೇಳಿದ್ರೆ ಜನರು ಹೇಳಿದ್ದನ್ನು ಅವನು ಕೇಳುತ್ತಾ ಬಂದಿದ್ದಾನೆ. He saying, Manasseh is the weakest. ಮನಸ್ಸೆ ಅವರು ಬಲಹೀನರು. Nothing good will come from Manasseh. ಅವರಿಂದ ಏನೂ ಒಳ್ಳೆಯದು ಬರುವುದಿಲ್ಲ. The least number of fighter people come from Manasseh. ಬಹಳ ಬಲಹೀನ ಹೋರಾಟಗಾರರಿದ್ದರೆ ಮನಸ್ಸೆಯಿಂದಲೇ ಬರ್ತಾರೆ. There are no good warriors in Manasseh. ಮನಸ್ಸೆಯಲ್ಲಿ ಯಾರು ದೊಡ್ಡ ಶ್ರೇಷ್ಠ ಹೋರಾಟಗಾರರಿಲ್ಲ. There are no good engineers or doctors in Manasseh. ಮಲೇಷ್ಯಾದಲ್ಲಿ ಯಾವುದೇ ಒಳ್ಳೆಯ ಡಾಕ್ಟರ್ ಇಂಜಿನಿಯರ್ಗಳಿಲ್ಲ. There are no successful business people in Manasseh. ಮನಸ್ಸೆದಲ್ಲಿ ಯಾರು ಒಳ್ಳೆಯ ವ್ಯಾಪಾರಸ್ಥರಿಲ್ಲ. There is no famous people in Manasseh. ಮನಸ್ಸೆದಲ್ಲಿ ಯಾರು ಪ್ರಸಿದ್ಧ ವ್ಯಕ್ತಿಗಳಿಲ್ಲ. See, from a childhood days, Gideon is hearing this. ನೋಡ್ರಿ, ಆ ಬಾಲಕನಿದ್ದಾಗಲಿಂದ ಗಿದೆಯೋನು ಕೇಳುತ್ತಾ ಬಂದಿದ್ದಾನೆ. And what happens? ಏನಾಯ್ತು? He begins to meditate on that. ಅದರ ಮೇಲೆ ಆಲೋಚನೆ ಮಾಡ್ತಾ ಇದ್ದಾನೆ. And that becomes a stronghold in his mind. ಅದೇ ಒಂದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಕೂತುಕೊಂಡಿತು. And in his own house, ಆತನ ಸ್ವಂತ ಮನೆಯಲ್ಲಿ he is saying, I am the least. ಅವನು ಹೇಳ್ತಾ ಇದ್ದಾನೆ, ನಾನೇ ಕೊನೆಯವನು. That means he is the youngest person in the house. ಇದರ ಅರ್ಥ ಅವನ ಮನೆಯಲ್ಲಿ ಅವನೇ ಚಿಕ್ಕವನು. See, when we are growing up, ನಾವು ಬೆಳೆಯುವಾಗ, when little children say big ideas, ಚಿಕ್ಕ ಮಕ್ಕಳು ಏನಾದರೂ ದೊಡ್ಡ ಒಂದು ಕಾರ್ಯಗಳನ್ನು ಹೇಳುವಾಗ, in olden days, older people used to say, hey, keep quiet. When the head is there, the veil doesn't have to wag. The tail doesn't have to wag. ಮನೆಯಲ್ಲಿರುವಂತ ದೊಡ್ಡವರು ಚಿಕ್ಕ ಮಕ್ಕಳಿಂದ ಏನಾದರೂ ಒಳ್ಳೆ ಮಾತನ್ನು ಕೇಳುವಾಗ, ದೊಡ್ಡವರು ಇದ್ದಾಗ ಅದೆಲ್ಲ ಮಾತಾಡಬಾರದು ಎಂಬುದಾಗಿ ದೊಡ್ಡವರು ಗದರಿಸಿ ಬಿಡ್ತಾರೆ. That probably happened to Gideon. ಗಿಡಿಯೋನಿಗೆ ಬಹುಶಃ ಅದಾಗಿರಬಹುದು. He begins to think, if God is going to do anything, it's not me, it's my older brothers God will use. ದೇವರು ಏನಾದರೂ ಮಾಡುವುದಾದ್ರೆ ನಾನಲ್ಲ, ನನ್ನ ಹಿರಿಯ ಅಣ್ಣನ ಉಪಯೋಗ ಮಾಡ್ತಾನೆ ದೇವರು. It's the older people God will use. ಅದು ದೇವರು ಹಿರಿಯರನ್ನು ಉಪಯೋಗ ಮಾಡ್ತಾನೆ. It's the more experienced people God will use. ಬಹಳ ಅನುಭವಶಾಲಿಗಳನ್ನು ದೇವರು ಉಪಯೋಗ ಮಾಡ್ತಾನೆ. I'm a nobody. ನಾನು ಸಾಧಾರಣ ಚಿಕ್ಕ ವ್ಯಕ್ತಿ. See, how did this come into his mind?
ಅವನ ಮನಸ್ಸಿನಲ್ಲಿ ಇದೆಲ್ಲ ಹೇಗೆ ಬರಲಿಕ್ಕೆ that ಕಾರಣ now he is controlled by it. ಅದರಿಂದ ಅವನು ನಿಯಂತ್ರಿಸಲ್ಪಡ್ತಾ ಇದ್ದಾನೆ. It happened from his childhood days. ಈ ಅವನು ಬಾಲಕನಿದ್ದಾಗಿಂದ ನಡೆಯುತ್ತಾ ಬಂದಿದೆ. My dear friends, ನನ್ನ ಪ್ರಿಯ ಸ್ನೇಹಿತರೆ, see that day ಆ ದಿನ Gideon had an encounter with God. ಗಿಡಿಯೋನಿಗೆ ದೇವರೊಂದಿಗೆ ಮುಖಾಮುಖಿ ಆದನು. Amen. ಆಮೆನ್. He had a face-to-face encounter with God. ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದ್ದಾನೆ. That day God told him to do something. ಆ ದಿನ ದೇವರು ಏನು ಮಾಡುವುದಕ್ಕಾಗಿ ಹೇಳ್ತಾ ಇದ್ದಾನೆ. God told him to prepare a meal for him. ಅವನಿಗಾಗಿ ಊಟವನ್ನು ಸಿದ್ಧಪಡಿಸು ಎಂಬುದಾಗಿ ಹೇಳ್ತಾ A ಇದ್ದಾನೆ. meal is a time where you are sitting face to face. ಮುಖಾಮುಖಿಯಾಗಿ ಕೂತ್ಕೊಂಡಾಗ ಊಟ ಅಲ್ಲಿ ಸಿದ್ಧವಾಗ್ತಾ ಇದೆ. Amen. Amen. An encounter with God. ದೇವರೊಂದಿಗೆ ಒಂದು ಎನ್ಕೌಂಟರ್ ಆಗ್ತಾ ಇದೆ, You ಮುಖಾಮುಖಿ see, ಆಗ್ತಾ when ಇದ್ದಾನೆ. Gideon had that encounter with God, ದೇವರೊಂದಿಗೆ ಗಿದ್ಯೋನಿಗೆ ಈ ರೀತಿಯಾಗಿ ಮುಖಾಮುಖಿ ಆಗುವಾಗ something changed. ಏನೋ ಬದಲಾವಣೆ ಆಯಿತು. Something shifted in his life. ಅವನ ಜೀವಿತದಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ. Outside people couldn't understand what it was. ಹೊರಗಡೆಯಿಂದ ಜನರಿಗೆ ಗೊತ್ತಾಗ್ತಾ ಇಲ್ಲ ಅದು ಏನೆಂಬುದಾಗಿ. Because externally everything looked the same. ಯಾಕಂತ ಹೇಳಿದ್ರೆ ಹೊರಗಡೆಯಿಂದ ನೋಡುವಾಗ ಎಲ್ಲ ಅದೇ ಆಗಿದೆ. But inside, ಅದರ ಒಳಗಡೆ in his mind, ಅವನ in ಮನಸ್ಸಿನಲ್ಲಿ his thinking, ಅದು ಅವನ ಆಲೋಚನೆ ಇದೆ. he became a different person. ಅವನು ವ್ಯತ್ಯಸ್ತವಾದ ವ್ಯಕ್ತಿಯಾಗಿದ್ದಾನೆ. God set him free. ದೇವರು ಅವನನ್ನು ಬಿಡುಗಡೆ ಮಾಡಿದ. You know, Jesus said like this. ದೇವರು ಯೇಸು ಹೀಗೆ ಹೇಳಿದ್ದಾನೆ, If the Son sets you free, then only you are truly free. ಯಾವಾಗ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೋ ಆವಾಗ ಮಾತ್ರ ನಿಜವಾದ ಬಿಡುಗಡೆ ನಿಮಗೆ ಉಂಟಾಗಿದೆ. Hallelujah. Today Jesus has come here to set you free. ದೇವರು ಯೇಸು ಇವತ್ತು ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ I want to ask the ಬಂದಿದ್ದಾನೆ. worship team to come. ಆರಾಧನೆ ತಂಡ ಮುಂದೆ ಬರಬೇಕು. We are going to spend some time in a time of ministry. ಆರಾಧನೆಯಲ್ಲಿ ಸ್ವಲ್ಪ ಸಮಯ ಕಳೆಯಲಿಕ್ಕೆ ಹೋಗ್ತಾ ಇದ್ದೇವೆ. And I want to think about your life. ನಿಮ್ಮ ಜೀವಿತದ ಬಗ್ಗೆ ನೀವು ಆಲೋಚನೆ ಮಾಡಬೇಕು. What happened in your life? ನಿಮ್ಮ ಜೀವಿತದಲ್ಲಿ ಏನು ನಡೆಯಿತು? You see, I remember things happened in my life when I was a young person. ನಾನು ಯೌವನಸ್ಥರಾಗಿರುವಾಗ ನನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳು ನಡೆದವು. My parents were in ministry. ನನ್ನ ತಂದೆ ತಾಯಿಗಳು ಸೇವೆಯಲ್ಲಿದ್ದರು. Amazing people of God. ಬಹಳ ಶ್ರೇಷ್ಠ ದೇವರ ಸೇವಕರು. But growing up, I had no skills that was useful for ministry. ಆದರೆ ಬೆಳೆಯುತ್ತಾ ಇರುವಾಗ ನಾನು ದೇವರ ಸೇವೆಗಾಗಿ ಉಪಯೋಗಿಸಲ್ಪಡುವ ಒಬ್ಬ ಕೌಶಲ್ಯ ವ್ಯಕ್ತಿ ಆಗಲಿಲ್ಲ. All I knew was to play cricket, play football and play badminton. ಎಲ್ಲ ನನಗೆ ಗೊತ್ತಿರುವುದು ಕ್ರಿಕೆಟ್ ಆಡುವುದು, ಫುಟ್ಬಾಲ್ ಆಡುವುದು, ಬ್ಯಾಡ್ಮಿಂಟನ್ ಆಡುವುದು. I loved it. ಅದು ನನಗೆ ಬಹಳ ಇಷ್ಟ. I enjoyed it. ನಾನು ಅದರಲ್ಲಿ ಸಂತೋಷ ಪಡ್ತಾ I ಇದ್ದೆ. was good at it. ನಾನು ಅದರಲ್ಲಿ ಒಳ್ಳೆಯವನಾಗಿದ್ದೆ. I was in the school team. ನನಗೆ ಒಳ್ಳೆ ಒಂದು ಆಟದ ಒಂದು ಸ್ಪಿರಿಟ್ ಇತ್ತು. I was in the community. I would win every tournament. ನಾನು ಯಾವ ಸಮಾಜದಲ್ಲಿ ಇದ್ದನೋ ಎಲ್ಲ ಟೂರ್ನಮೆಂಟ್ಗಳು ನಾನು ಗೆಲ್ತಾ ಇದ್ದೆ. But I was so hurt in my life. ಆದ್ರೆ ನನ್ನ ಜೀವಿತದಲ್ಲಿ ನನಗೆ ಬಹಳ ನೋವಿತ್ತು. Because my parents didn't understand sports. ಯಾಕಂತಂದ್ರೆ ನನ್ನ ತಂದೆ ತಾಯಿಗಳಿಗೆ ಒಂದು ಸ್ಪೋರ್ಟ್ಸ್ ಅಂದ್ರೆ ಗೊತ್ತಿರಲಿಲ್ಲ. They never recognized sports. ಆ ಸ್ಪೋರ್ಟ್ಸ್ ಅಂದ್ರೆ ಅವರಿಗೆ ಗುರುತೇ ಆಗುತ್ತಿರಲಿಲ್ಲ. In that time, all the pastors said sports is a bad thing. ಆ ಒಂದು ಸಮಯದಲ್ಲಿ ಎಲ್ಲ ಪಾಸ್ಟರ್ಗಳು ಹೇಳ್ತಾ ಇದ್ರು ಆಟ ಆಡುವುದು, ಸ್ಪೋರ್ಟ್ಸ್ ಮಾಡುವುದು ಎಲ್ಲ ಕೆಟ್ಟದ್ದು. One day when I was studying in 8th standard, my picture came in the newspaper. 8th ಸ್ಟ್ಯಾಂಡರ್ಡ್ ನಲ್ಲಿ ಕಲಿಯುವಾಗ ನನ್ನ ಒಂದು ಚಿತ್ರ ನ್ಯೂಸ್ ಪೇಪರ್ ನಲ್ಲಿ ಬಂತು. Because I won a badminton championship. ನಾನು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನನಗೆ ಸಿಕ್ಕಿತ್ತು. That was the end of my career. ಅದು ನನ್ನ ಜೀವಿತದ ಒಂದು ಕರಿಯರ್ ಕೊನೆ ಆಯಿತು. My parents received so many phone calls saying, your son is in the paper for the wrong reasons. ಅನೇಕ ಜನರು ಫೋನ್ ಮಾಡಿ ನನ್ನ ತಂದೆಗೆ ಹೇಳಿದ್ರು, ನಿನ್ನ ಮಗನ ಫೋಟೋ ನ್ಯೂಸ್ ಪೇಪರ್ ನಲ್ಲಿ ಬಂದಿದೆ, ಯಾವುದೋ ಕೆಟ್ಟ ಕೆಲಸ ಮಾಡಿದ್ದಕ್ಕೆಂಬುದಕ್ಕಾಗಿ. And I was stopped to go and play badminton outside the house after that. ಅದಾದ ಮೇಲೆ ಬ್ಯಾಡ್ಮಿಂಟನ್ ಆಡುವುದಕ್ಕಾಗಿ ಮನೆ ಹೊರಗಡೆ ಹೋಗುವುದನ್ನು ನಿಲ್ಲಿಸಿಬಿಟ್ಟೆ. See, what that did to me as a 13-year-old was very painful. 13 ವರ್ಷದವನಾಗಿರುವಾಗ ಏನು ನನ್ನ ಜೀವಿತದಲ್ಲಿ ನಡೆಯಿತು, ಆ ನಡೆದಂತ ಘಟನೆ ನನಗೆ ಬಹಳ ನೋವು ತಂದಿತು. And I made a decision, I will never serve God. ನಾನು ತೀರ್ಮಾನ ಮಾಡಿದೆ, ನಾನು ದೇವರ ಸೇವೆಯನ್ನೇ ಮಾಡುವುದಿಲ್ಲ. Because my dream was quashed in that place. ಯಾಕಂತ ಹೇಳಿದ್ರೆ ನನ್ನ ಕನಸು ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಸಫಲನಾಗಬೇಕೆಂಬುದಾಗಿ. But when I was 19 years old, ಆದರೆ ನನಗೆ 19 ವಯಸ್ಸಾದಾಗ I had an encounter with God. ನನಗೆ ದೇವರ ಒಂದು ಮುಖಾಮುಖಿ ಆಯಿತು. Hallelujah. ಹಲ್ಲೆಲೂಯಾ. When I was sitting in a small house for a prayer meeting, ಪ್ರಾರ್ಥನೆ ಕೂಟಕ್ಕಾಗಿ ಒಂದು ಚಿಕ್ಕ ಮನೆಗೆ ನಾನು ಹೋದಾಗ reading John chapter 3, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಓದುವಾಗ when I came to verse 16, ನನಗೆ 16ನೇ ವಯಸ್ಸು ಆದಾಗ, which says, God so loved the world that he sent his only son, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಒಬ್ಬ ಮಗನನ್ನು ಕಳುಹಿಸಿಕೊಟ್ಟಿದ್ದಾನೆ, that whoever believes in him will never perish but will have everlasting. ಯಾರೆಲ್ಲ ನಂಬುತ್ತಾರೋ ಅವರು ನಾಶವಾಗುವುದಿಲ್ಲ, ಅವರಿಗೆ ನಿತ್ಯ ಜೀವ ಸಿಗುತ್ತದೆ. Tears started rolling down my eyes.
ನನ್ನ ಕಣ್ಣಿನಿಂದ ಕಣ್ಣೀರುಗಳು ಇಳಿದು ಬಂದವು. I was having an encounter with Jesus. ನಾನು ದೇವರೊಂದಿಗೆ ಎನ್ಕೌಂಟರ್ ಆಗ್ತಾ ಇದ್ದೆ. That day I realized how much God loved me. ಅವಾಗ ನನಗೆ ಗೊತ್ತಾಯಿತು ದೇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ It was a ಇದ್ದಾನೆ. fresh revelation of God's love in my life. ಯಾಕಂತ ಹೇಳಿದ್ರೆ ಪ್ರಕಟಣೆ ಆಗಿ ದೇವರ ಪ್ರೀತಿ ನನ್ನ ಜೀವಿತದಲ್ಲಿ ಆವಾಗ ಬಂತು. All my bitterness towards my parents, all my bitterness towards ministry went away from me. ಯಾವ ಒಂದು ಕಹಿ ಮನೋಭಾವನೆ ನನ್ನ ತಂದೆ ತಾಯಿಗಳ ವಿರುದ್ಧವಾಗಿ ಇತ್ತು, ಯಾವ ಸೇವೆ ವಿರುದ್ಧವಾಗಿ ಕಹಿ ಮನೋಭಾವನೆ ಇತ್ತು, ಅದೆಲ್ಲವೂ ಬಿಟ್ಟು ಹೋಯಿತು. Jesus set me free. ಯೇಸು ಹೇಳಿದ್ರು ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ. The Son set me free. ನನ್ನ ಮಗನು ನಿನ್ನನ್ನು ಬಿಡುಗಡೆ ಮಾಡ್ತಾನೆ. I don't know what happened in your life. ನಿಮ್ಮ ಜೀವಿತದಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ. But I am sure one way or the other enemy has done something to bind you up, to put some wrong seeds in your mind. ಆದರೆ ನನಗೆ ಅನಿಸ್ತಾ ಇದೆ ಒಂದಲ್ಲ ಒಂದು ಮಾರ್ಗದಿಂದ ಶೈತಾನನು ವೈರಿಯು ಒಂದು ತಪ್ಪಾದ ಬೀಜವನ್ನು ನಿಮ್ಮ ಮನಸ್ಸಿನಲ್ಲಿ ಬಿತ್ತಿರಬಹುದು. It could be fear. ಭಯ ಆಗಿರಬಹುದು. Maybe people have spoken wrong words over you. ಏನಾದರೂ ನಿಮ್ಮ ವಿರುದ್ಧವಾಗಿ ತಪ್ಪಾದ ಮಾತುಗಳನ್ನು ಆಡಿರಬಹುದು. Maybe people have done wrong things to you. ಜನರು ಏನಾದರೂ ನಿಮಗೆ ತಪ್ಪು ಕಾರ್ಯಗಳನ್ನು ಮಾಡಿರಬಹುದು. Maybe people stopped you from going up in life. ನಿಮ್ಮ ಜೀವಿತದಲ್ಲಿ ಮೇಲೆ ಬರುವುದಕ್ಕಾಗಿ ಯಾರಾದರೂ ಅಡ್ಡಿಪಡಿಸಿರಬಹುದು. Maybe the enemy got you to compare yourself with your friends. ಬಹುಶಃ ವೈರಿ ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಕೆ ಮಾಡಿ ತೋರಿಸಿರಬಹುದು. To say that you are not as good as your friends. ನಿನ್ನ ಸ್ನೇಹಿತನಾಗಿ ನೀನು ಒಳ್ಳೆಯವನಲ್ಲ ಎಂಬುದಾಗಿ ವೈರಿ ನಿಮಗೆ ತೋರಿಸಬಹುದು. Or maybe you feel like your parents loved your siblings more than you. ನಿಮಗಿಂತಲೂ ನಿಮ್ಮ ಬೇರೆಯವರ ಸಹೋದರ ಸಹೋದರಿಗಿಂತ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಎಂಬುದಾಗಿ ಹೇಳಿರಬಹುದು. You might have gone through some form of rejection or a relationship problem in your life. ನಿಮ್ಮ ಜೀವಿತದಲ್ಲಿ ಸಂಬಂಧದ ವಿಷಯದಲ್ಲಿ ನಿಮಗೆ ತಿರಸ್ಕಾರ ಮನೋಭಾವನೆ ಬಂದಿರಬಹುದು. See, my dear friends, when that happens, ನನ್ನ ಸ್ನೇಹಿತರು ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಡೆಯುವಾಗ it's painful. ನಮಗೆ ನೋವಾಗ್ತದೆ. It does something to your heart. ನಿಮ್ಮ ಹೃದಯಕ್ಕೆ ಏನಾದರೂ ಅದು ಉಂಟು ಮಾಡುತ್ತದೆ. But it also does something to your mind. ಆದ್ರೆ ನಿಮ್ಮ ಮನಸ್ಸಿಗೆ ಕೂಡ ಏನಾದರೂ ಕಾರ್ಯ ಮಾಡುತ್ತದೆ. It becomes a stronghold. ಅದು ನಿಮಗೆ ಗಟ್ಟಿಯಾಗಿ ನಡೆಸುವಂತದ್ದಾಗಿದೆ. Sometimes you don't understand why you are getting angry. ಕೆಲವು ಸರಿತೆ ನಿಮಗೆ ಗೊತ್ತಾಗುವುದಿಲ್ಲ ನನಗೆ ಯಾಕೆ ಕೋಪ ಬರ್ತಾ ಇದೆ ಎಂಬುದಾಗಿ. Sometimes you don't understand why you get depressed all of a sudden. ತಕ್ಷಣವೇ ಯಾಕೆ ನಿಮಗೆ ನಿರಾಶೆ ಆಗ್ತಾ ಇದೆ ಎಂಬುದಾಗಿ ನಿಮಗೆ ಗೊತ್ತಾಗುವುದಿಲ್ಲ. Sometimes you don't understand why you feel like running away from everybody. ಕೆಲವು ಸರ್ತಿ ನಿಮಗೆ ಗೊತ್ತಾಗುವುದಿಲ್ಲ ಯಾಕೆ ಎಲ್ಲರಿಂದ ಓಡಿ ಹೋಗಬೇಕೆಂಬುದಾಗಿ ನನಗೆ ಅನಿಸ್ತಾ ಇದೆ ಎಂಬುದಾಗಿ. There is something that deep within that you are trying to deal with. ಏನಾದರೂ ಒಳಗಡೆ ಆಳವಾಗಿ ನಡೆಯುವುದಾಗಿದ್ದರೆ ಇವತ್ತು ಅದು ನಡೆಯುವಂತದ್ದಾಗಿದೆ. Today Jesus wants to set you free. ಯೇಸು ಇವತ್ತು ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗ್ತಾ Can ಇದ್ದಾನೆ. we all stand to our feet? ಬನ್ನಿರಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. I believe this is a very divine, very important moment in our camp. ನಾನು ನಂಬುತ್ತೇನೆ ನಮ್ಮ ಜೀವಿತದಲ್ಲಿ ಈ ಒಂದು ಸಮಯ ಬಹಳ ದೈವಿಕವಾದ ಸಮಯವಾಗಿದೆ. And I am trusting that the Holy Spirit is going to do something in your life. ನಾನು ನಂಬುತ್ತೇನೆ ಪವಿತ್ರಾತ್ಮನು ಇವತ್ತು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. God wants to transform your life. ದೇವರು ನಮ್ಮ ಜೀವಿತವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. God wants to break some strongholds of your mind. ನಿಮ್ಮ ಜೀವಿತದಲ್ಲಿ ಮನಸ್ಸಿನಲ್ಲಿರುವಂತಹ ಎಲ್ಲ ಕೆಟ್ಟ ಸಂಗತಿಗಳನ್ನು ಮುರಿಯಲಿಕ್ಕೆ ಹೋಗ್ತಾ Today ಇದ್ದಾನೆ. you have come to the right place. ಇವತ್ತು ನೀವು ಸರಿಯಾದ ಸ್ಥಳಕ್ಕೆ ಬಂದಿದ್ದೀರಿ. Because God has a better plan for your life. ಯಾಕಂತ ಹೇಳಿದ್ರೆ ದೇವರು ನಿಮ್ಮ ಜೀವಿತಕ್ಕೆ ಒಳ್ಳೆ ಉದ್ದೇಶಗಳನ್ನು ಇಟ್ಟಿದ್ದಾನೆ. You are going to go back a different person. ನೀವು ಇಲ್ಲಿಂದ ಹೋಗುವಾಗ ವ್ಯತ್ಯಸ್ತ ವ್ಯಕ್ತಿಗಳಾಗ್ತಾ ಇಲ್ಲಿ ಹೋಗ್ತಾ ಇದ್ದೀರಿ. So if you say, Pastor, yes, I want God to touch my life. ನೀವು ದೇವರು ಇವತ್ತು ನನ್ನನ್ನು ಮುಟ್ಟಿದ್ದಾನೆ ಎಂಬುದಾಗಿ ನೀವು ಹೇಳಬೇಕು. I want God to do something in my life. ನನ್ನ ಜೀವಿತದಲ್ಲಿ ದೇವರು ಏನಾದರೂ ಮಾಡಬೇಕು. I need a touch of God in my life. ನನ್ನ ಜೀವಿತದಲ್ಲಿ ದೇವರ ಸ್ಪರ್ಶ ಬೇಕು. If that is you, would you please raise your hands? ಅಂತ ಸ್ಪರ್ಶ ಬೇಕಾಗಿದ್ದರೆ ನಿಮ್ಮ ಕೈಗಳನ್ನು ಮೇಲೆ ಎಬ್ಬಿಸಿರಿ. I want to pray with you. ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ.